ನಿನ್ನೆ ದಿವಸ ಮಹಾನುಭಾವರಾದಂತಹ ಸೂತ ಪುರಾಣಿಕರು ಶೌನಕಾದಿಗಳು ಮಾಡುವ ಸತ್ರಕ್ಕೆ ಅಲ್ಲಿ ಬಂದಿದ್ದಾರೆ. ಸೂತ, ಶೌನಕ ಎರಡೂ ಕೂಡ ವಿಚಿತ್ರವಾದ ಹೆಸರುಗಳು. ಅವರ ಮಕ್ಕಳನ್ನು ಮಾತಾಡಿಸ್ಬೇಕಾದ್ರೆ ಸೌತಿ ಅಂತ ಕರೀತಾರೆ. ಶೌನಕ ಅನ್ನುವಂತಹ ಶಬ್ದವನ್ನು ನಾವು ನೋಡುವಾಗ ಶುನ ಸಂಬಂಧಿ, ಶುನ ಅಂತಂದರೆ ನಾಯಿ ಅಂತ, ನಾಯಿಗೆ ಸಂಬಂಧಪಟ್ಟವರು, ಆ ರೀತಿಯೆಲ್ಲ ಅರ್ಥ ಮಾಡಿಕೊಳ್ಳುವ ಸಂಭವ ತುಂಬ ಜಾಸ್ತಿ ಇದೆ. ಅದರಿಂದ ಶೌನಕರು ಅಂದರೆ ಯಾರು, ಸೂತರು ಅಂದರೆ ಯಾರು, ಇದೆಲ್ಲ ನಾವು ಆಲೋಚನೆ ಮಾಡಿಕೊಂಡಾಗ ಅವರ ಯೋಗ್ಯತೆ ಗೊತ್ತಾಗುತ್ತೆ. ವ್ಯಕ್ತಿಗಳ ಜ್ಞಾನ ಬಂತು ಅಂತಂದರೆ ಅವರು ಹೇಳುವ ಪ್ರಮೇಯದ ಬಗ್ಗೆ ಶ್ರದ್ಧೆ ಬರುತ್ತೆ. ಆ ಕಾರಣಕ್ಕಾಗಿ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಬೇಕು. ಶೌನಕರು ಅಂತಂದರೆ ನಾಯಿಗೆ ಸಂಬಂಧಪಟ್ಟವರು ಅನ್ನೋ ಅರ್ಥ ಅಲ್ಲ. ಶುನ ಅಂತಂದರೆ ಇರಲಿ, ನಾಯಿನ ನಾವು ನಾಯಿ ಅಂತ ಯಾಕೆ ಕರಿತೇವೆ? ಫಸ್ಟ್ ಆಫ್ ಆಲ್ ಅದು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಓಡಾಡ್ತಾ ಇರುತ್ತೆ. ಈ ಬೀದಿಯಲ್ಲಿ ಓಡಿಸಿದ್ರೆ ಆ ಬೀದಿ, ಊರು ಬೀದಿ ಬೀದಿ ತಿರುಗ್ತಾ ಇರುತ್ತೆ, ಅಲಿತಾ ಇರುತ್ತೆ. ಆದ್ದರಿಂದ ಅದಕ್ಕೆ ಶುನ ಅಂತ ಕರೀತಾರೆ. ಈ ಮಹಾನುಭಾವರು ಅಷ್ಟೇ, ಯಾವ ದೊಡ್ಡವರು ಬರಲಿ, ಯಾರು ಜ್ಞಾನಿಗಳು ಬರಲಿ, ಎಲ್ಲರ ಮುಖದಲ್ಲಿ ಶಾಸ್ತ್ರಶ್ರವಣ ಮಾಡ್ತಾರೆ. ಎಲ್ಲ ಶಾಸ್ತ್ರಗಳಲ್ಲಿ ಓಡಾಡ್ತಾ ಇದ್ದಾರೆ. ಯಾವ ಶಾಸ್ತ್ರದಲ್ಲಿ ಇವರಿಗೆ ಜ್ಞಾನ ಇಲ್ಲ ಅಂತ ಇಲ್ಲ. ಪ್ರತಿಯೊಂದು ಶಾಸ್ತ್ರಗಳಲ್ಲೂ ನೀವು ಯಾವುದೇ ಪುರಾಣ ಕಥೆ ತಗೊಂಡು ನೋಡ್ರಿ, ಕೊನೆಗೆ ಸತ್ಯನಾರಾಯಣ ವ್ರತಕಥೆಯನ್ನು ಹೇಳಬೇಕಾದರೂ ಕೂಡ ಶೌನಕರು ಪ್ರಶ್ನೆ ಮಾಡಿದರು, ಸೂತರು ಉತ್ತರ ಕೊಟ್ಟರು ಅಂತ ಪ್ರತಿಯೊಂದು ವಿಷಯದಲ್ಲೂ ಶೌನಕರ ಸಂಪರ್ಕ ಅಲ್ಲಿದೆ. ಆದ್ದರಿಂದ ಜ್ಞಾನದ ವಿಷಯದಲ್ಲಿ ಮುಂದೆ ನಿಂತಿರ್ತಾರೆ. ಆದ್ದರಿಂದ ಅವರಿಗೆ ಶೌನಕ ಅಂತ ಹೆಸರು, ಜ್ಞಾನಿಗಳು ಅಂತ. ಪ್ರಶ್ನೆ ಮಾಡೋದರಲ್ಲಿ ಇವರನ್ನು ಮೀರಿಸಿದವರು ಯಾರೂ ಇಲ್ಲ. ಉತ್ತರ ಕೊಡಬೇಕಾದ್ರೆ ಅಷ್ಟು ಚೆನ್ನಾಗಿ ಓದಿರಬೇಕು. ಅಂತರ್ಯಾಮಿಗೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ಪ್ರಶ್ನೆಗಳನ್ನು ಮಾಡ್ತಾರೆ. ಅದನ್ನು ಉತ್ತರ ಕೊಡತಕ್ಕಂಥವ್ರು ಯಾರು? ಸೂತರು. ಸೂತರಿಗೆ ಸೂತ ಅಂತ ಹೆಸರು. ಸೂತ ಅಂದರೆ ವಿಲೋಮ ಜಾತಿಯಲ್ಲಿ ಬಂದವರು ಅಂತ ಒಂದು ಅರ್ಥ ಮಾಡ್ತಾರೆ. ಸೂತ ಅಂತಂದರೆ ಸ್ಯೂಯತೆ, ಶಾಸ್ತ್ರಗಳನ್ನು ಚೆನ್ನಾಗಿ ಹಿಂಡಿದವರು ಅಂತ ಅರ್ಥ. ಯಾರು ಶಾಸ್ತ್ರಗಳನ್ನು ಚೆನ್ನಾಗಿ ಹಿಂಡಿ ಅದರ ಜ್ಯೂಸ್, ಅದರ ರಸವನ್ನು, ಸ್ವಾದವನ್ನು ಯಾರು ಪಡೆದಿದ್ದಾರೆ ಅವರಿಗೆ ಮಾತ್ರ ಈ ಥರ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಿ ಪ್ರವಚನವನ್ನು ಕೇಳಿದವರು ಎಲ್ರಿಗೂ ಪ್ರವಚನ ಮಾಡೋ ಸಾಮರ್ಥ್ಯ ಬರಲ್ಲ. ವೇದವ್ಯಾಸ ದೇವರ ಪ್ರವಚನ ಆಯಿತು, ಪಾಠ ಮಾಡಿದರು ಅಂತನ್ನುವಾಗ ಅವರ ಶಿಷ್ಯವರ್ಗದಲ್ಲೇ ಎಲ್ಲರಂತೆ ಎಲ್ಲರೂ ಪ್ರವಚನ ಮಾಡಲಿಲ್ಲ. ರೋಮಹರ್ಷಣ ಅಂತ ನೀವೆಲ್ಲ ಕೇಳಿರಬಹುದು. ವೇದವ್ಯಾಸರು ತಮ್ಮ ಎಲ್ಲ ಶಿಷ್ಯರನ್ನು ಕೇಳ್ತಾರೆ, ನಾನು ಬರೆದ ಗ್ರಂಥಗಳನ್ನು ನನ್ನ ಮುಂದೆ ಅನುವಾದ ಮಾಡ್ರಪ್ಪ ನೀವು ಅಂತ ಕೇಳಿದ್ರು. ಹೇಗೆ ಅನುವಾದ ಮಾಡಬೇಕು? ನನಗೆ ಸಂತೋಷ ಆಗುವಂತೆ ಅನುವಾದ ಮಾಡಬೇಕು ನೀವು ಅಂದರು. ದೊಡ್ಡವರವರೆಲ್ಲ, ಸುಮಂತು, ಜೈಮಿನಿ, ವೈಶಂಪಾಯನ, ಪೈಲ, ಕಾಶಕೃಷ್ಣ, ಔಡುಲೋಮಿ ಎಲ್ಲ ವೇದವ್ಯಾಸರ ದೊಡ್ಡ ಶಿಷ್ಯರುಗಳು. ಅವರೆಲ್ಲ ಪುರಾಣಗಳನ್ನೆಲ್ಲ ಅನುವಾದ ಮಾಡ್ತಾ ಬರ್ತಾರೆ. ಕೊನೆಗಿಲ್ಲೇನಾಯಿತು? ಅನುವಾದ ಮಾಡಿದವರು ಯಾರು? ಈ ವ್ಯಕ್ತಿ. ನಾವು ಬರೆದ ಗ್ರಂಥವನ್ನು ನಮಗೆ ರೋಮಾಂಚನ ಆಗುವಂತೆ ಅನುವಾದ ಮಾಡಬೇಕು. ಎಂಥ ವೈಭವ ನೋಡಿ. ಈ ರೋಮಹರ್ಷಣರು ಅನುವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಗ್ರಂಥವನ್ನು ಬರೆದ ವೇದವ್ಯಾಸ ದೇವರಿಗೆ ರೋಮಾಂಚನ ಆಯ್ತಂತೆ. ಗ್ರಂಥ ಬರೆದವರಿಗೆ ರೋಮಾಂಚನ ಆಗುವಂತೆ ಅವರ ಎದುರಿಗೆ ಕೂತು ಅನುವಾದವನ್ನು, ಪ್ರವಚನವನ್ನು ಮಾಡಿದ್ದಕ್ಕೆ ಅವ್ರಿಗೇನಂತ ಹೆಸರಾಯಿತು? ರೋಮಹರ್ಷಣ. ತಸ್ಯತೆ ಸರ್ವ ರೋಮಾಣಿ ವಚಸಾ ಹೃಷಿತಾ ನಿಯತ್ ಅಂತ ಪುರಾಣ ವಾಕ್ಯ. ಆದ್ದರಿಂದ ಪ್ರವಚನ ಮಾಡೋದು ಟೈಮ್ ಪಾಸ್ಗಾಗಿ ಅಲ್ಲ, ಪ್ರವಚನವನ್ನು ಕೇಳೋದು ಟೈಮ್ ಪಾಸ್ಗಾಗಿ ಅಲ್ಲ. ಏನೋ ಮನೆಯಲ್ಲಿ ಟೈಮ್ ಇದೆ, ಫ್ರೀ ಇದೆ, ಸುಮ್ಮನೆ ಒಂದು ರಥಬೀದಿಯಲ್ಲಿ ಒಂದು ಸುತ್ತ ಹಾಕ್ಕೊಂಡು ಬಂದು ರಾಜಾಂಗಣದಲ್ಲಿ ಒಂದು ಅರ್ಧ ಗಂಟೆ ಕೂತು ಮನೆಗೆ ಹೋದ್ರಾಯಿತು ಅಂತ ಬಂದರೆ ಹಾಗೂ ಬರಬಾರದು ಅಂತೇನಿಲ್ಲ. ಒಟ್ಟಲ್ಲಿ ಬರೋದೆಲ್ಲಿಗೆ? ದೇವ್ರ ಸನ್ನಿಧಾನಕ್ಕೆ ಅಲ್ವಾ. ಇನ್ನೂ ಯೋಗ್ಯತೆ ಇಟ್ಟುಕೊಂಡು ಕೇಳೋಣ, ಎರಡು ಒಳ್ಳೆ ವಾಕ್ಯ ಕಿವಿಗೆ ಬೀಳುತ್ತೆ. ಆ ವಾಕ್ಯವನ್ನು ಕೇಳೋದರಿಂದ ನನ್ನ ಒಳಗಿನ ಅಜ್ಞಾನ ನಾಶ ಆಗತ್ತೆ, ಸ್ವಾಮಿಯ ಪ್ರೀತಿ ಆಗತ್ತೆ ಅನ್ನೋ ಎತ್ತರದ ಅನುಸಂಧಾನ ಇಟ್ಟುಕೊಂಡು ಬಂದರೆ ಇನ್ನೂ ದೊಡ್ಡ ಫಲ ಕೊಡ್ತಾನೆ ದೇವರು. ಕೇಳಿದ್ದಕ್ಕೆಲ್ಲ ಫಲ ಇದೆ. ಶ್ರುತಂ ಹರತಿ ಪಾಪಾನಿ ಅಂತ. ಕೇಳಿದ ಅರ್ಥ ಆಗಲಿ, ಅರ್ಥ ಆಗದೇ ಇರಲಿ, ದೇವರ ಮಹಿಮೆ ಕಿವಿಯಲ್ಲಿ ಬಿತ್ತು ಅಂದರೆ
ನಾವು ಮಾಡಿದ ಎಷ್ಟು ಪಾಪಗಳು ಪರಿಹಾರ ಆಯಿತು ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಶ್ರುತಂ ಹರತಿ ಪಾಪಾನಿ. ಅದೇ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟಿಂದ ಕೇಳಿದರೆ, ಶ್ರದ್ಧೆಯಿಂದ ಕೇಳಿದರೆ, ಜ್ಞಾನಕ್ಕಾಗಿ ಕೇಳಿದರೆ ಭಗವಂತನ ಪೂರ್ಣ ಅನುಗ್ರಹ ಆಗುತ್ತೆ. ಆದ್ದರಿಂದ ಹಾಗೆ ಕೇಳಿದವರು ಶೌನಕರು, ಅದಕ್ಕೆ ತಕ್ಕ ಹಾಗೆ ಉತ್ತರವನ್ನು ಕೊಟ್ಟವರು ಯಾರು? ಸೂತರು. ಅವ್ರನ್ನ ಕೇಳಿದ ಪ್ರಶ್ನೆ ಏನು ಅಂತಂದರೆ, ಸ್ವಾಮಿ ನೀವೆಲ್ಲ ಓದಿದ್ದೀರಿ, ವೇದಗಳನ್ನು ಬ್ರಹ್ಮಸೂತ್ರಗಳನ್ನು ಬಿಟ್ಟು ಇನ್ನೆಲ್ಲ ಪೌರುಷೇಯ ಗ್ರಂಥಗಳಲ್ಲಿ ಪೂರ್ಣವಾದ ಅಧ್ಯಯನ ನಿಮಗಾಗಿದೆ. ನನಗೆ ಬೇಕಾದ ಉತ್ತರ ಏನು ಅಂತಂದರೆ, ಕಲಿಯುಗದಲ್ಲಿ ಭಗವಂತ ಇಲ್ಲ, ಅವತಾರ ಮುಗಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ. ಕಲಿಯುಗದ ಜನಗಳಿಗೆ ನಾನು ಸಂಹಿತೆಗಳನ್ನು ಪಾಠ ಮಾಡ್ತೇನೆ, ಲಕ್ಷಾಂತರ ಶ್ಲೋಕಗಳನ್ನು ಪಾಠ ಮಾಡ್ತೀನಿ ಅಂತ ಕೂತ್ರೆ ಯಾರೂ ಬರಲ್ಲ, ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕೆ ಅಂತಂದರೆ, ಇಲ್ಲಿ ಹೇಳ್ತಾರೆ, ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಹ ಕಲಾವಸ್ಮಿನ್ ಯುಗೇ ಜನಾಹ. ಕಲಿಯುಗದಲ್ಲಿ ಜನಗಳಿಗೆ ಅಲ್ಪಾಯಸ್ಸು, ಮತ್ತು ಇರೋ ಅಲ್ಪಾಯಸ್ಸಲ್ಲೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಾನು ಪಾಠ ಪ್ರವಚನಗಳನ್ನೇ ಕೇಳ್ತಾ ಕೂತ್ಕೊಳ್ತೀನಿ ಅಂತಂದರೆ ದುಡಿಯೋದ್ಯಾರು ಅಂತ ಪ್ರಶ್ನೆ. ಮಂದಭಾಗ್ಯಾಹ ಅಂತ. ನಾವು ದುಡಿಬೇಕು, ನಾವೇ ತಿನ್ನಬೇಕು, ನಾಳೆಗಾಗಿ ಸೇವ್ ಮಾಡಬೇಕು, ಇರುವ ಟೈಮಲ್ಲಿ ಪ್ರವಚನಕ್ಕೆ ಪಾಠಕ್ಕೆ ಬಂದು ಕೂಡಬೇಕು. ಹೀಗೆಲ್ಲ ಇರಬೇಕಾದ್ರೆ ಲಕ್ಷಾಂತರ ಶ್ಲೋಕಗಳ ಸಂಹಿತೆಗಳನ್ನು ಪಾಠ ಮಾಡ್ತೀವಿ ಅಂತಂದರೆ ಯಾರು ಬರಲಿಕ್ಕೆ ಸಾಧ್ಯ? ಅಂಥವರಿಗೂ ಅರ್ಥ ಆಗಬೇಕು, ಅಂತಹವರಿಗೂ ಮೋಕ್ಷ ಆಗಬೇಕು, ಅಂತರ್ಯಾಮಿ ಮುಖ್ಯವಾಗಿ ಸುಪ್ರೀತನಾಗಬೇಕು. ಆದ್ದರಿಂದ ಅಂತಹ ಒಂದು ಉಪಾಯ ಇದ್ದರೆ ದಯಮಾಡಿ ನೀವು ತಿಳಿಸ್ಕೊಡ್ಬೇಕು. ಯಾರಿಗೆ ಸಮಯ ಇಲ್ಲ, ಸಮಯ ಇಲ್ಲ ಅಂತ ಸಮಯ ಮಾಡಿಕೊಟ್ರೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ಸಮಯ ಇಲ್ಲ ಅಂತ ಅಂದುಕೊಳ್ಳುವಂತಹ ವ್ಯಕ್ತಿಗಳಿಗೂ ಕೂಡ ಅನುಕೂಲ ಆಗುವಂಥ ಒಂದು ಶಾಸ್ತ್ರವನ್ನು ನೀವು ನಮಗೆ ಕೊಡಬೇಕು. ಕೃಷ್ಣ ಹೊರಟೋಗ್ಬಿಟ್ಟ, ಕೃಷ್ಣ ಇಲ್ಲ. ಕೃಷ್ಣ ಇಲ್ಲದೇ ಇರುವ ಸಂದರ್ಭದಲ್ಲಿ ಧರ್ಮ ಯಾರ ಹತ್ರಕ್ಕೆ ಹೋಯಿತು? ಧರ್ಮ ಕಂ ಶರಣಂಗತಃ. ಧರ್ಮ ಯಾರನ್ನ ಶರಣಾಗತಿ ಹೊಂದಿತು ಅಂತ ಪ್ರಶ್ನೆ ಮಾಡ್ತಾರೆ ಶೌನಕರು. ಇದರಲ್ಲಿ ಒಂದು ಮಾತು ಬಂತು, ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಹ ಅಂತ ಹೇಳಿ. ಕಲಿಯುಗದಲ್ಲಿ ಮನುಷ್ಯರಿಗೆ ಆಯಸ್ಸು ತುಂಬ ಕಡಿಮೆ ಅಂತೆ. ಯಾರಾದರೂ ಕಾರ್ಯಕ್ರಮ ಮಾಡಿದರೆ, ಹೋಮ ಮಾಡಿದರೆ, ಪುರೋಹಿತರು ಯಾರಾದರೂ ಬಂದರೆ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕುವಾಗ ಆಶೀರ್ವಾದ ಮಾಡುವಂತಹ ಮಂತ್ರ, 100 ವರ್ಷ ಇರಿ, ಶತಮಾನಂ ಭವತಿ ಶತಾಯುಃ ಪುರುಷಃ ಅಂತ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದವರೆಲ್ಲರೂ 100, 120 ಬದುಕಲಿಕ್ಕೆ ಆಗ್ತಾ ಇದೆಯಾ? ಆಶೀರ್ವಾದ ಮಾಡಿಸ್ಕೊಂಡವ್ರಲ್ಲ, ಆಶೀರ್ವಾದ ಮಾಡೋರಿಗೆ 100, 120 ಬದುಕಕ್ಕಾಗ್ತಾ ಇಲ್ಲ. ಇನ್ನು ಆಶೀರ್ವಾದ ಮಾಡಿಸ್ಕೊಂಡವ್ರ ಕಥೆ ಏನು? ಇದು ನಾವು ಕೇಳುವಂಥ ಪ್ರಶ್ನೆ ಅಲ್ಲ, ಧೃತರಾಷ್ಟ್ರ ವಿದುರನ್ನ ಕೇಳಿದ ಪ್ರಶ್ನೆ. ಅಲ್ಪಾಯುಸ್ಸು ಅನ್ನೋದು ಹೇಗೆ ಬರುತ್ತೆ? ಒಂದು, ನಮ್ಮ ದೇಹವನ್ನು ಸರಿಯಾಗಿ ಇಟ್ಟುಕೊಳ್ಳದೆ ಅನಾರೋಗ್ಯ ಇತ್ಯಾದಿ ವ್ಯಸನಗಳಿಗೆ ಚಟಗಳಿಗೆ ಬಲಿಯಾಗಿ ಸಾಯೋದು ಒಂದು. ಆಧ್ಯಾತ್ಮಿಕವಾಗಿ ಆಯಸ್ಸು ಕ್ಷೀಣ ಆಗೋದು ಹೇಗೆ ಅನ್ನೋದು ಪ್ರಶ್ನೆ. ಧೃತರಾಷ್ಟ್ರ ವಿದುರನ್ನ ಕೇಳುವಂತಹ ಪ್ರಶ್ನೆ. ಶತಾಯುರುಕ್ತ ಪುರುಷಃ ಸರ್ವ ವೇದೇಶು ವೈ ಯದಾ ನಾಪ್ನೋತ್ಯಥ ಚ ತತ್ಸರ್ವಂ ಆಯುಹು ಕೇನೇಹ ಹೇತುನ. ಎಲ್ಲ ವೇದಗಳು ಮನುಷ್ಯರಿಗೆ 100 ವರ್ಷ ಅಂತ ಹೇಳ್ತಾ ಇದ್ದಾರೆ. ಆಶೀರ್ವಾದ ಮಾಡುವಾಗ 106 ವರ್ಷ ಬದುಕು ಅಂತಾರೆ. ಆದರೆ ಫುಲ್ಫಿಲ್ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗ್ತಾ ಇಲ್ಲ ಆಯಸ್ಸು. ಯಾಕೆ? ಆಶೀರ್ವಾದ ಮಾಡುವವನಲ್ಲಿ ದೋಷ ಇರಬೇಕು, ಇಲ್ಲ ಮಂತ್ರವೇ ಸುಳ್ಳಾಗಿರಬೇಕು. 100 ವರ್ಷ ಬದುಕು, ಶತಮಾನಂ ಭವತಿ ಅಂತ ಹೇಳುವಾಗ ಆ ಮಂತ್ರದಲ್ಲಿ ಶಕ್ತಿ ಇಲ್ಲ, ಮಂತ್ರಕ್ಕೆ ಪವರ್ ಇಲ್ಲ ಅಂತಂದರೆ ಬದುಕೋದಿಲ್ಲ. ಅಥವಾ ಮಂತ್ರವನ್ನು ಹೇಳುವವನ ಬಾಯಲ್ಲಿ ತಪಸ್ಸಿಲ್ಲ ಅಂದರೆ ಬದುಕಲ್ಲ. ನಂಗೆ ಡೌಟ್ ಇದೆ, ಹೇಳು ಯಾಕೆ ಬೇಗ ಸಾಯ್ತಾರೆ ಮನುಷ್ಯರು ಅಂದರೆ ಅವನು 6-7 ಕಾರಣಗಳನ್ನು ವಿದುರ ಕೊಡ್ತಾನೆ. ಒಂದು, ಮೊದಲನೇದು ಅತಿವಾದ, ಅಳತೆ ಮೀರಿ ಮಾತಾಡೋದು. ದೇಶ ಕಾಲ ಎರಡೂ ನೋಡದೆ ಎಲ್ಲಿ ಬಂದಿದ್ದೇವೆ, ಎಲ್ಲಿ ಕೂತಿದ್ದೇವೆ, ಯಾವ ಕೆಲಸಕ್ಕಾಗಿ ಬಂದಿದ್ದೇವೆ, ಯಾವುದರ ಪರಿಜ್ಞಾನ ಇಲ್ಲದೆ ತಲೆಗೆ ಬಂದ ಹಾಗೆ ಮಾತಾಡ್ತಿರೋದು ಅತಿವಾದ. ಒಂದು, ಮನುಷ್ಯರ ಆಯಸ್ಸು ಕಡಿಮೆ ಆಗಲಿಕ್ಕೆ ವಿದುರ ಹೇಳ್ತಾನೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ, ಪ್ರಧಾನವಾದ ಮೊದಲನೇ ಕಾರಣ ಹುಚ್ಚಾಗಿ ಮಾತಾಡೋದು, ಅತಿವಾದ. ಎರಡನೇದೇನು ಅಂದರೆ ಅತಿಮಾನಶ್ಚ, ತುಂಬ ದುರಹಂಕಾರ. ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಮಾಡೋರು, ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಓದ್ದವರು,
ನನ್ನಂಥ ಜ್ಞಾನಿಯಲ್ಲಿ, ನನ್ನಂಥ ದಾನಿಯಲ್ಲಿ ಎಲ್ಲ ವಿಷಯದಲ್ಲೂ ಅಹಂಕಾರ ಅಹಂಕಾರ, ಅದನ್ನು ದುರಹಂಕಾರ ಅಂತ ಕರೀತಾರೆ. ಅತಿಮಾನಶ್ಚ, ಆ ಅತಿಯಾದ ದುರಹಂಕಾರ ಆಯಸ್ಸನ್ನು ಕಡಿಮೆ ಮಾಡುತ್ತೆ. ಅದಾದ ಮೇಲೆ ಮೂರನೆಯದ್ದು ತಥಾ ಅತ್ಯಾಗ, ತ್ಯಾಗ ಬುದ್ಧಿ, ತ್ಯಾಗ ಮಾಡುವಂಥ ಬುದ್ಧಿ. ಯಾವುದೋ ಒಂದು ನಾಯಿ ಬರ್ತಾ ಇದೆ, ನಮ್ಮ ಹತ್ರ ಬಂದೇ ಇಲ್ಲ, ಥೂಚಿ ಅಂತ ಓಡಿಸೋದು. ಯಾಕೆ ಬೇಕು ನಮಗೇನಕ್ಕೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ನನ್ನ ಹತ್ರ ಕಚ್ಚಲಿಕ್ಕೆ ಬಂದರೆ, ಅಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಬಂದರೆ ಹೊಡೆಯೋಣ, ಅದು ಅಲ್ಲಿದೆ, ನಾನು ಇಲ್ಲಿದ್ದೀನಿ, ನಾಯಿ ಬಂದು ಥೂ ಹೋಗು ಅಂತ. ಅದಕ್ಕೇನಾದರೂ ಒಂದು ಕೊಡಬೇಕು. ನಮ್ಮಲ್ಲಿ ಒಂದಿದೆ ಭೂತ ತೃಪ್ತಿ ಅಂತ. ನೀನು ಊಟ ಮಾಡೋ ಮೊದಲು ಅತಿಥಿಗಳಿಗೆ, ದೇವತೆಗಳಿಗೆ, ಎಲ್ಲರಿಗೂ ಕೊಟ್ಟು ಭೂತಗಳಿಗೆ ಒಂದು ತುತ್ತು ಅನ್ನ ಹಾಕಪ್ಪ ಅಂತ ಶಾಸ್ತ್ರ. ಶ್ರೀಮದಾಚಾರ್ಯರಂತೂ ಉತ್ಸವಾದಿಗಳಾಗಬೇಕಾದ್ರೆ ಆಶ್ವಭ್ಯ ಆಶ್ವಪಾಕೇಭ್ಯ ಅಂತಾರೆ. ನಾಯಿಯಿಂದ ಆರಂಭ ಮಾಡಿಕೊಂಡು ದೊಡ್ಡ ವೇದ ವಿದ್ವಾಂಸರವರೆಗೂ ಮಾಡುವ ಎಲ್ಲ ಉತ್ಸವಗಳಲ್ಲಿ ಒಂದು ತುತ್ತು ಅನ್ನ ಹಾಕಬೇಕು ಅಂತ ಹೇಳ್ತಾರೆ. ತ್ಯಾಗ, ನಾನು ತಿನ್ನುವ ಪದಾರ್ಥದಲ್ಲಿ ಒಂದು ತುತ್ತು ಅದಕ್ಕೆ, ಪ್ರಾಣಿಗಳಿಗೆ, ಭೂತಗಳಿಗೆ. ಆ ತ್ಯಾಗ ಬುದ್ಧಿ ಇಲ್ಲ. ನಾನು ಸಂಪಾದನೆ ಮಾಡಿ ತಿನ್ನೋದು ಎಲ್ಲ ನನಗೆ ಅಂತ ಅಂದುಕೊಳ್ಳೋದರಿಂದಲೇ ರೋಗದ ಆರಂಭ. ಆದ್ದರಿಂದ ತ್ಯಾಗ ಬುದ್ಧಿ ಇಲ್ಲ ಅಂತಂದರೆ ಆಯುಸ್ಸು ಕಡಿಮೆ ಆಗುತ್ತೆ. ಮತ್ತು ನಾಲ್ಕನೆಯದು ಹೇಳ್ತಾರೆ ಕ್ರೋಧ, ಸಿಟ್ಟು. ಇದ್ರ ಒಂದೊಂದು ಬಗ್ಗೆನೂ ವಿಸ್ತಾರವಾಗಿ ಮಾತಾಡ್ತಾ ಹೋಗ್ಬೋದು. ಪ್ರಸಂಗ ಭಾಗವತ ಆದ್ದರಿಂದ ಅದು ಬೇಡ. ಅಲ್ಪಾಯುಸ್ಸು ಅನ್ನೋ ಭಾಗವತದ ವಿಷಯ ತಗೊಂಡು ಹೇಳ್ತಾ ಇದ್ದೇನಷ್ಟೇ. ಕ್ರೋಧಶ್ಚ, ಕ್ರೋಧ ಅಂದ್ರೇನು? ಸಿಟ್ಟು. ಆ ಸಿಟ್ಟಲ್ಲೂ 3 ಥರ ಸಿಟ್ಟಿದೆ. ಸಾತ್ವಿಕ, ರಾಜಸ, ತಾಮಸ ಅಂತ 3 ರೀತಿಯಾದಂಥ ಸಿಟ್ಟು. ಅದರಲ್ಲಿ ತಾಮಸ ರಾಜಸವಾದಂತಹ ಸಿಟ್ಟುಗಳನ್ನು ಮಾಡ್ಕೊಳ್ತಾ ಬಂದರೆ, ಸಿಟ್ಟು ಮಾಡಿಕೊಂಡ್ರೆ ಒಂದ್ಸಲ ಏನಾಗುತ್ತೆ, BP ಜಾಸ್ತಿ ಆಗುತ್ತೆ. ಜಾಸ್ತಿ ಆದ ಕೊನೆಗೆ ಅದು ಭ್ರಷ್ಟ ಆಗಲಿಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಕೋಪವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಶಾಸ್ತ್ರ ಆದೇಶ ಮಾಡುತ್ತೆ. ಕ್ರೋಧಶ್ಚ. ಮತ್ತು ಆತ್ಮವಿಧಿತ್ಸಾಚ, ನೀನು ಬದುಕೋದು ಯಾಕಪ್ಪ ಅಂದರೆ ನನಗೋಸ್ಕರನೇ ಬದುಕೋದು, ನಾನು, ನಂದು, ನನಗಾಗಿ. ಆ ರೀತಿ ಬದುಕಿದ್ರೆ ಆಯುಸ್ಸು ಕಡಿಮೆ ಆಗುತ್ತೆ ಅಂತಾರೆ. ಕೊನೆಗೆ 6ನೆಯದ್ದು ಮಿತ್ರದ್ರೋಹಾಶ್ಚ. ಮಿತ್ರದ್ರೋಹ, ಮಿತ್ರ ಅಂದರೆ ನನ್ನ ಸ್ನೇಹಿತ, ಸ್ನೇಹಿತರಿಗೆ ಮಾಡುವಂತಹ ದ್ರೋಹ ಅಂತ ಒಂದರ್ಥ. ವಿಶ್ವಾಸಘಾತುಕತನ ಅಂತ ಹೇಳ್ತಾರೆ ಅದನ್ನು, ಅದು ಒಂದು. ಇನ್ನೊಂದು ಹೇಳ್ತಾರೆ ಮಿತ್ರ ಅಂದರೆ ಸೂರ್ಯ. ಸೂರ್ಯನಿಗೆ ನಾವು ಮಾಡುವಂತಹ ದ್ರೋಹ ಅಂದರೆ ಯಾವುದು? ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಂದನೆ, ಅರ್ಘ್ಯ ಪ್ರದಾನ ಅದನ್ನು ಮಾಡದೇ ಇರತಕ್ಕಂಥದ್ದನ್ನು ಮಿತ್ರದ್ರೋಹ ಅಂತ ಕರೀತಾರೆ. ಈ ರೀತಿ ಎಲ್ಲ ಮಾಡಿಬಿಟ್ರೆ ಈ 6 ಮನುಷ್ಯರ ಆಯುಸ್ಸನ್ನು ಕಡಿಮೆ ಮಾಡುವಂತಹ ಸಾಧನಗಳು. 6ರಲ್ಲಿ ಒಂದಿದ್ರೂ ಕಷ್ಟ, 6ರಲ್ಲಿ 6 ಇದ್ದುಬಿಟ್ರೆ ಏನು ಮಾಡೋದು? ಅದಕ್ಕೆ ವಿದುರ ಹೇಳೋದು ತಿಳ್ಕೊಳ್ಳಿ ಅಂತ. ಆದ್ದರಿಂದ ಇಂತಹ ಅಲ್ಪಾಯುಸ್ಸನ್ನು ಪಡೆದಂತಹ ಮನುಷ್ಯರಿಗೆ ಅವರ ಅಂತರ್ಯಾಮಿ ಪ್ರೀತಿ ಆಗಬೇಕು. ಅವರಲ್ಲೂ ಯೋಗ್ಯರಾದಂತಹ ಸಾತ್ವಿಕರಿರ್ತಾರೆ, ಅವರು ಉದ್ಧತರಾಗಬೇಕು. ಮುಖ್ಯವಾಗಿ ಕೃಷ್ಣಾವತಾರ ಮುಗಿಸಿ ಆದಮೇಲೆ ಧರ್ಮ ಯಾರಲ್ಲಿ ಶರಣ ಹೊಂದಿತು ಅನ್ನೋದ್ರ ಬಗ್ಗೆ ನನಗೆ ಬೇಕು ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಸೂತರು ಅದಕ್ಕೆ ವಿಸ್ತಾರವಾದಂತಹ ಉತ್ತರವನ್ನು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಎಂಬುದಾಗಿ ಗುರು ನಮಸ್ಕಾರ ಮಾಡುವುದರ ಮೂಲಕ ಎಲ್ಲ ಗ್ರಂಥಗಳ ಪ್ರತಿಪಾದ್ಯನಾಗಿ ನಾರಾಯಣ, ಗ್ರಂಥವನ್ನು ಕೇಳೋದ್ರಿಂದ ಏನು ಪುಣ್ಯ ಅನ್ನೋದಕ್ಕೆ ಯಥಾಯೋಗ್ಯವಾದಂತಹ ಸಂಪತ್ತು ಅಂತ ಹೇಳಲಿಕ್ಕೆ ದೇವಿ ಮಹಾಲಕ್ಷ್ಮೀ ದೇವಿ, ನರೋತ್ತಮ ಮುಖ್ಯ ಪ್ರಾಣ, ಸರಸ್ವತಿ ಉಪಸಾಧಕನಾದಂಥ ನರ ಶೇಷ, ಇಷ್ಟು ಜನಗಳ ಸ್ಮರಣೆಯನ್ನು ಮಾಡಿ ಕೊನೆಗೆ ಗ್ರಂಥವನ್ನು ಬರೆದಂತಹ ವ್ಯಾಸ, ಇವರೆಲ್ಲರ ಸ್ಮರಣೆಯನ್ನು ಮಾಡಿ ಪುರಾಣವನ್ನು ಆರಂಭ ಮಾಡಬೇಕು ಅಂತ ಹೇಳಿ ಶುರು ಮಾಡ್ತಾರೆ. ದೇವರ ಕಥೆಯನ್ನು ಕೇಳಬೇಕು. ಎಲ್ಲಕ್ಕೂ ಮುಖ್ಯವಾದಂತಹ ಸಾಧನ ಯಾವುದು ಅಂದರೆ ಕಥೆ ಕೇಳೋದು. ನಮಗದಿಲ್ಲ. ಕಥೆಯನ್ನು ಕೇಳಬೇಕು ಅಂತಂದರೆ ದುಡ್ಡು ಖರ್ಚಿಲ್ಲ. ನಮ್ಗೆ ಸಮಸ್ಯೆ ಆಗಿರೋದೇ ಅಲ್ಲಿ. ನಾವು ಆನ್ಲೈನಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿಬಿಡ್ತೇವೆ. ನಮ್ಮ ಬದಲು ನೀವೇ ಮಾಡಿಬಿಡಿ. ಅನುಕೂಲ ಆಯಿತು ಅಂತಂದರೆ ಅಭಿಷೇಕ ಮಾಡ್ತಿರೋ ಅಂಥ ಒಂದು ವಿಡಿಯೋವನ್ನು ತೆಗೆದು ಹಾಕ್ಬಿಡಿ, ಒಂದು 2-3 ನಿಮಿಷ, ನಮಸ್ಕಾರ ಸಿಂಬಲ್ ಕೊಟ್ಬಿಡ್ತೀವಿ ಅನ್ನುವಂಥ ಕಾಲದಲ್ಲಿ ನಾವೀಗಿದ್ದೇವೆ ಅಲ್ವಾ. ಒಂದು ಪಾರಾಯಣ ಮಾಡಿರಿ ಅಂತಂದರೆ ಮಾಡಿಸ್ತೀವಿ, ಜಪ ಮಾಡಿ ಅಂತಂದರೆ ಮಾಡಿಸ್ತೀವಿ, ಪ್ರದಕ್ಷಿಣೆ ಮಾಡಿ ಅಂತಂದರೆ ಮಾಡಿಸ್ತೀವಿ, ದೀಪ ಹಚ್ಚಿ ಅಂತಂದರೆ ಹಚ್ಚಿಸ್ತೀವಿ. ಎಲ್ಲಕ್ಕೂ ಒಂದೊಂದಿದೆ, ಪ್ರತ್ಯಾಮ್ನಾಯ ಅಂತ ಒಂದೊಂದೊಂದೊಂದು ಬರ್ತಾ ಇದೆ. ಕಥೆ ಕೇಳಲಿ ಅಂತಂದರೆ ಪ್ರತ್ಯಾಮ್ನಾಯ ಇಲ್ಲ. ನಾವು ಅದಕ್ಕೆ ಎಲ್ಲಕ್ಕೂ ರೆಡಿ ಇದ್ದೇವೆ, ಕೂತು ಕೇಳಲಿಕ್ಕೆ ರೆಡಿ ಇಲ್ಲ. ದೇವರು ಅದೆಲ್ಲದಕ್ಕಿಂತ ಜಾಸ್ತಿ ಅನುಗ್ರಹ ಮಾಡೋದು ಯಾವಾಗ ಅಂದಾಗ ಕೂತು ಕೇಳಿದಾಗ.
ದೇವರಂತಾನೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲವನ್ನ ಮಾಡಿದ್ಯಪ್ಪ, 2 ನಿಮಿಷ ನನ್ನ ಮಹಿಮೆಯನ್ನು ಕೂತು ಕೇಳಿದ್ಯಾ? ದೇವ್ರು ಕೇಳೋದು ನಮ್ಮನ್ನು ಅದನ್ನೇ, ಕೇಳಿದ್ಯಾ? ಕೇಳಲಿಲ್ಲ ಅಂದಮೇಲೆ ನನ್ನ ಮಹಿಮೆ ನಿನಗೆ ಗೊತ್ತಾಗೋದೆ ಅಲ್ಲಿ ಕೂತು ಕೇಳಿದಾಗ. ನೀ ಅದೇ ಮಾಡಿಲ್ಲ ಅಂದಮೇಲೆ ಮಿಕ್ಕಿದ್ದೆಲ್ಲ ಎಲ್ಲಿಂದ ಬಂತು ನಿನಗೆ? ಅದಕ್ಕಷ್ಟೇ ಫಲ. ಕೇಳುವುದರಿಂದ ಎಷ್ಟು ಫಲ ಬರುತ್ತೆ, ಕೊಡುವುದರಿಂದ ಮಾಡುವುದರಿಂದ ಅಷ್ಟು ಫಲ ಇಲ್ಲ. ದೊಡ್ಡ ಸಾಧನ ಶ್ರವಣ ಅನ್ನೋದು, ದೊಡ್ಡ ಸಾಧನ. ನಮಗೆಲ್ಲದಕ್ಕೂ ಅವಕಾಶ ಇದೆ, ಕೇಳಲಿಕ್ಕೆ ಅವಕಾಶ ಇಲ್ಲ. ಏನು ಮಾಡಬೇಕು? ಕೇಳುವ ಶ್ರದ್ಧೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಶೌನಕರು. ಕೇಳಬೇಕು ಅನ್ನೋ ಆಸಕ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತಾರೆ. ಅದಕ್ಕೆ ಕೊಡುವಂಥ ಉಪಾಯ 2. ನಾನು ದೇವರ ಅನುಗ್ರಹಕ್ಕೆ ಪಾತ್ರನಾಗಬೇಕು ಅನ್ನುವಂಥ ಭಾವನೆ ಮನಸ್ಸಿಗೆ ಬರಬೇಕು. ನಾನು ಮುಕ್ತನಾಗಬೇಕು ಅನ್ನುವಂತಹ ಥಾಟ್ ಮನಸ್ಸಿಗೆ ಬರಬೇಕು. ಅದನ್ನು ತಗೊಂಡು 2 ಮಾಡಬೇಕಂತೆ. ಮಹತ್ಸೇವಯ ಪುಣ್ಯತೀರ್ಥ ನಿಷೇವಣಾತ್. ದೊಡ್ಡವರ ಜ್ಞಾನಿಗಳ ಸೇವೆ ಮಾಡಬೇಕು, ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ತೀರ್ಥಕ್ಷೇತ್ರ ಯಾತ್ರೆ, ಜ್ಞಾನಿಗಳ ಸೇವೆ. ತೀರ್ಥಕ್ಷೇತ್ರ ಯಾತ್ರೆ ಮಾಡೋದೇ ಅಲ್ಲಲ್ಲಿರುವ ಜ್ಞಾನಿಗಳನ್ನು ಭೇಟಿ ಮಾಡಿ ಅವರಿಂದ ಉಪದೇಶವನ್ನು ಪಡೀಲಿಕ್ಕೆ. ಆ ಕಾನ್ಸೆಪ್ಟ್ ಹೋಗಿ ತೀರ್ಥಕ್ಷೇತ್ರ ಯಾತ್ರೆ ಅನ್ನೋದು. ಇವತ್ತು ಪಿಕ್ನಿಕ್, ನಾನು ಬದರಿಗೆ ಟೂರ್ ಹೋಗಿದ್ದೆ ನಾನು ಉಡುಪಿಗೆ ಟೂರ್ ಹೋಗಿದ್ದೆ. ಉಡುಪಿಗೆ ಟೂರ್ ಬರಲಿಕ್ಕೆ ಆಗೋದಿಲ್ಲ. ಉಡುಪಿಗೆ ಯಾತ್ರೆ ಆನ್ ದ ವೇ ಹೋಗ್ತಾ ಇದ್ದೆ ರೀ, ಆನ್ ದ ವೇ ಇಲ್ಲೆಲ್ಲ ಹೋಗ್ತಾ ಇದ್ದೆ. ಮಧ್ಯಾಹ್ನ 1 ಗಂಟೆ ಆಯಿತು. ಉಡುಪಿಯಲ್ಲಿ ಹೇಗಿದ್ರು ಭೋಜನ ಪ್ರಸಾದ ಇರುತ್ತೆ ಅಂತ ಅಲ್ಲಿ ಪಾರ್ಕಿಂಗಲ್ಲಿ ಕಾರ್ ಹಾಕಿ ಊಟ ಮಾಡಿಕೊಂಡು ಕಿಂಡಿಲೇ ನೋಡ್ಕೊಂಡು ಹೋಗ್ಬಿಟ್ವಿ ಕೃಷ್ಣದೇವರನ್ನು ಅಂತ ಹೇಳಿದ ನೂರಾರು ಜನಗಳ ಮಾತನ್ನು ಕಿವಿಲಿ ಕೇಳಿಸ್ಕೊಂಡಿದ್ದೇನೆ. ಆದ್ದರಿಂದ ಊಟಕ್ಕಾಗಿ ಎಲ್ಲ ಬರ್ತಾರೆ ಅಂತಿಲ್ಲ, ಊಟಕ್ಕಾಗೇ ಬರಬೇಕಿಲ್ಲಿಗೆ. ಇಲ್ಲಿ ಬಂದು ತಿನ್ನುವ ಒಂದು ಉಪ್ಪು ತಿಂದರೆ ಏನಾಗತ್ತೆ, ಪಲ್ಯ ತಿಂದರೆ ಏನಾಗತ್ತೆ, ಇಲ್ಲಿನ ಹಾಕಿದ ಕೋಸಂಬರಿ ತಿಂದರೆ ಏನು ಫಲ ಅಂತ ವಿಜಯದಾಸರು ಬರೆದಿದ್ದಾರೆ ಸುಳಾದಿಯಲ್ಲಿ. ಉಡುಪಿ ಯಾತ್ರಾ ಸುಳಾದಿಯಲ್ಲಿ ಕೃಷ್ಣದೇವರ ಪ್ರಸಾದವನ್ನು ಉಂಡರೆ ಏನು ಫಲ ಅಂತ. ಆದರೆ ನಾವು ಆ ದೃಷ್ಟಿ ಇಟ್ಟುಕೊಂಡು ದರ್ಶನ ಮಾಡಲಿಕ್ಕೆ ಬರಬೇಕಷ್ಟೇ ಹೊರತು ಆನ್ ದ ವೇ ಅಂತ ಬರಬಾರ್ದು ಅಲ್ವಾ. ತೀರ್ಥ ಟೂರ್ ಆಗಬಾರ್ದು, ಅದು ಯಾತ್ರಾ. ಅಲ್ಲಿಗೆ ಹೋಗೋದ್ರಿಂದ ನಾವು ಕೆಳಗೆ ಬೀಳದೇ ಇರುವಂತೆ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು. ಯಾ ಅಸ್ಮಾನ್ ಪತನಾತ್ ತ್ರಾಯತೆ. ಯಾವುದು ನಮ್ಮನ್ನು ಅಧಃಪತನದಿಂದ ಕಾಪಾಡುತ್ತೋ ಅದು ಯಾತ್ರ. ದೊಡ್ಡವರಂತಾರೆ, ಪಾತ್ರರ ಸಂಗಡ ಯಾತ್ರೆಯಾಚರಿಸಿ ವಿಧಾತೃಪಿತನ ಗುಣಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆತು ಪರತ್ರವ ಪಡೆಯುವುದೇ ಫಲವಿದು ಬಾಳುವುದಕ್ಕೆ. ದೊಡ್ಡವರ ಸನ್ನಿಧಾನದಲ್ಲಿದ್ದು ದೊಡ್ಡವರ ಜೊತೆಯಲ್ಲೇ ತೀರ್ಥಯಾತ್ರೆಯನ್ನು ಮಾಡಿ ಅಲ್ಲಲ್ಲಿಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ದೊಡ್ಡವರ ಬಾಯಿಂದ ಬರುವ ಭಗವಂತನ ಮಹಿಮೆಯನ್ನು ಕೇಳಿ ಬದುಕುವುದೇ ಬಾಳಿದ್ದಕ್ಕೆ ಫಲ. ನಮ್ಮದು ಪಾತ್ರರ ಸಂಗಡ ಅಂತನ್ನೋದು ಹೋಗಿ ಪಾತ್ರೆಯ ಸಂಗಡ ಅಂತ ಆಗಿದೆ. ಪಾತ್ರೆಯ ಸಂಗಡ ಯಾತ್ರೆಯಾಚರಿಸಿ. ಹಾಗಾಗಬಾರ್ದು ಅಲ್ವಾ. ಯಾವುದಾದ್ರೂ ಊರಿಗೆ ಹೋದರೆ ಅಲ್ಲಿ ಊಟಕ್ಕೇನು ಅನುಕೂಲ ಆಗುತ್ತಾ, ತಿಂಡಿಗೆ ಅನುಕೂಲ ಆಗುತ್ತಾ, ಊಟ ತಿಂಡಿಗೆ ಅನುಕೂಲ ಇಲ್ಲ ಅಂದರೆ ಸುತ್ತಮುತ್ತ ಏನಾದರೂ ಇದೆಯಾ ಅಂತ ಆಲೋಚನೆ ಮಾಡಿಕೊಂಡೇ ಯಾತ್ರೆಗೆ ಹೋಗುವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋಗಿದೆ. ಹಾಗಾಗಬಾರ್ದು. ಅದಕ್ಕೆ ಹೇಳ್ತಾರೆ, ಸ್ಯಾನ್ಮಹತ್ಸೇವಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್. ದೇವರು ಮೊದಲು ಕಿವಿಯ ಒಳಗಿಂದ ಪ್ರವೇಶ ಮಾಡ್ತಾನಂತೆ. ಕಿವಿಯ ಒಳಗಿಂದ ಪ್ರವೇಶ ಮಾಡಿ ಮನಸ್ಸಿನಲ್ಲಿ ಭದ್ರವಾಗಿ ಕೂತ್ಕೊಳ್ತಾನೆ. ಒಂದು ಸಲ ಅವನು ಭದ್ರವಾಗಿ ಕೂತ ಮನಸ್ಸಿನಲ್ಲಿ ಅಂತಂದರೆ ಅಲ್ಲಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಅಂಥ ಭಗವಂತನ ಮಹಿಮೆಯನ್ನು ಭಕ್ತಿಯಿಂದ ಶ್ರವಣ ಮಾಡಬೇಕು ಅಂತ ಕೇಳಿದ್ದಕ್ಕೆ ಆ ಭಗವಂತನ ಮಹಿಮೆಯನ್ನು ಮುಕ್ತ ನಿಯಾಮಕನಾಗಿ ವೈಕುಂಠದಲ್ಲಿ ವಾಸ ಮಾಡುವಂಥ ಭಗವಂತ ಅಲ್ಲಿ ಹಾಗಿದ್ದಾನೆ, ಇಲ್ಲಿ ಹೀಗಿದ್ದಾನೆ ಅಂದರೆ ಯಾರಿಗೂ ಅರ್ಥ ಆಗಲ್ಲ. 1000 ಕೈ ಇದೆ ಅವನಿಗೆ, ಅನಂತ ತಲೆ ಇದೆ ಅಲ್ವಾ. ಹಾಗೆಲ್ಲ ಅಂದರೆ ಯಾರಿಗೆ? ಪಿಕ್ಚರಲ್ಲಿ ಡ್ರಾಯಿಂಗ್ ಬರೆಯೋಕ್ಕೂ ನಮಗಾಗಲ್ಲ. ಮುಕ್ತ ನಿಯಾಮಕನಾದ ಭಗವಂತ ಅವನು ಅನಂತ. ಅನಂತ ನಾಮಕನಾದ ಭಗವಂತನಿಗೆ ಅನಂತ ಕೈ, ಅನಂತ ಕಾಲು, ಅನಂತ ತಲೆ, ಅನಂತ ಹೊಟ್ಟೆ ಅಂದರೆ ಯಾರಿಗರ್ಥ ಆಗುತ್ತೆ? ಅದಕ್ಕೋಸ್ಕರವಾಗಿ ದೇವರೇನು ಮಾಡ್ತಾನೆ, ನನ್ನ ಅನಂತ ಸ್ವರೂಪವನ್ನು ನೀವು ತಿಳ್ಕೊಳ್ಳಿ, ನಿಮ್ಮ ಯೋಗ್ಯತೆಗೆ ಎಷ್ಟಿದೆಯೋ ಅಷ್ಟು ನೋಡಲಿ ಅಂತ ಭಗವಂತ ಮತ್ಸ್ಯ ಕೂರ್ಮಾದಿ ರೂಪಗಳಿಂದ ಅವತಾರ ಮಾಡಿ ಬರ್ತಾನೆ. ದೇವರು ಅವತಾರ ಮಾಡುವ ಉದ್ದೇಶ ಇಷ್ಟೇ. ಸ್ಮೃತಿ
ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾ. ಸ್ಮರಣೆ, ಕೀರ್ತನೆ, ನಮಸ್ಕಾರ ಇದೆಲ್ಲ ಮಾಡೋದರಿಂದ ನಾವು ಸಂಸಾರದಿಂದ ಉದ್ಧಾರ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮಾತ್ರ ಭಗವಂತ ಕೆಳಗಿಳಿದು ಬರೋದನ್ನು ಅವತಾರ ಅಂತ ಕರೀತಾರೆ. ಅಂತಹ ಭಗವಂತನ ಅವತಾರಗಳಲ್ಲಿ ಬೇಕಾದಷ್ಟು ಅವತಾರಗಳು, 21 ಅವತಾರಗಳ ಬಗ್ಗೆ ಭಾಗವತ ಇಲ್ಲಿ ಪರಿಚಯ ಮಾಡಿಕೊಡುತ್ತೆ. ಇನ್ನು ಮುಂದೆ ವಿಸ್ತಾರವಾಗಿ ಆ ಕಥೆಗಳನ್ನೆಲ್ಲ ಹೇಳ್ತಾರೆ. ಆದ್ದರಿಂದ ಕೆಲವು ಅವತಾರಗಳ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡೋದಿಲ್ಲ. ಕೆಲವು ಹೆಸರನ್ನು ಮಾತ್ರ ಹೇಳ್ತಾರೆ, ಮತ್ತೆ ಕೆಲವನ್ನು ವಿಸ್ತಾರವಾಗಿ ಮಾಡ್ತಾರೆ. ಯಾವುದು ವಿಸ್ತಾರವಾಗಿ ಮಾಡ್ತಾರೆ ಅದನ್ನು ನಾವು ಕೇಳೋದು ಬೇಡ, ಯಾವುದನ್ನು ಸಂಕ್ಷೇಪವಾಗಿ ಹೇಳಿದ್ದಾರೆ ಅದನ್ನು ಚಿಂತನೆ ಮಾಡೋದು. ಅದರಲ್ಲಿ ಒಂದು ದೇವರ್ಷಿ ಅಂತ ಒಂದು ರೂಪ ಭಗವಂತನದ್ದು, ದೇವರ್ಷಿ ಅಂತ. ಇದ್ಯಾವುದಿದು ದೇವರ್ಷಿ ಅಂತ ಒಂದು ರೂಪ ಇದೆಯಲ್ಲ ಅಂತ. ನಮಗೆ ಸಾಮಾನ್ಯವಾಗಿ ದೇವರ್ಷಿ ಅನ್ನುವ ಶಬ್ದ ಕಿವಿಗೆ ಬೀಳ್ತಾ ಇದ್ದ ಹಾಗೆ ದೇವರ್ಷಿ ಈಸ್ ಈಕ್ವಲ್ ಟು ನಾರದ ಅಂತ ಅಂದ್ಬಿಡ್ತೇವೆ. ನಾರದನನ್ನು ದೇವರ್ಷಿ ಅಂತ ಮಾಡಿದ್ದು ಯಾರು ಅಂತ ಪ್ರಶ್ನೆ ಕೇಳಿದ್ರು. ನಾರದ ಯಾರ ಮಗ ಅಂದರೆ ಸ್ವಲ್ಪ ಶ್ರವಣ ಎಲ್ಲ ಮಾಡಿ ಅಭ್ಯಾಸ ಇದ್ದರೆ ಬ್ರಹ್ಮದೇವರ ಮಗ ನಾರದ. ಬ್ರಹ್ಮದೇವರ ಮಗ ನಾರದ ಸರಿ, ನಾರದನನ್ನು ದೇವರ್ಷಿ ಅಂತ ಮಾಡಿದ್ಯಾರು ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಸಿಗಲ್ಲ. ಭಾಗವತ ಹೇಳುತ್ತೆ ಭಗವಂತನ ಒಂದು ರೂಪ ವಿಶಾಲ ಪ್ರಜಾಪತಿ, ವಿಶಾಲ ಅಂತ ಪ್ರಜಾಪತಿ ಚತುರ್ಮುಖ ಬ್ರಹ್ಮದೇವರ ಮಗ. ಅವರ ಹೆಂಡತಿ ಇತರ, ಆ ಇತರಾದೇವಿಯ ತಪಸ್ಸಿಗೆ ಒಲಿದು ಭಗವಂತನ ಒಂದು ಅವತಾರ ಆಯಿತು. ಯಾವುದದು? ಐತರೇಯ. ಆ ಐತರೇಯನಿಗೆ ಮಹಿದಾಸ ಅಂತ ಕರೀತಾರೆ. ಆ ಮಹಿದಾಸ ರೂಪದ ಭಗವಂತನಿಂದ ಸಮಗ್ರ ಪಂಚರಾತ್ರ ಆಗಮವನ್ನು ಪಾಠ ಕೇಳಿ ಶಿಷ್ಯರಿಗೆ ಪಾಠ ಮಾಡಿದರು ನಾರದರು. ಆದ್ದರಿಂದ ದೇವಋಷಿಯಾಗಿ ಅವತಾರ ಮಾಡಿದಂತಹ ಮಹಿದಾಸ ತನ್ನ ಆಪ್ತ ಶಿಷ್ಯನಾದಂತಹ ನಾರದರಿಗೆ ದೇವರ್ಷಿ ಎನ್ನುವಂತಹ ಪದವಿಯನ್ನು ಕೊಟ್ಟಿದ್ದು. ಇವತ್ತು ಐತರೇಯ ಸಂಹಿತ ಋಗ್ವೇದಾದಿಗಳು ನಾವೇನು ನೋಡ್ತೇವೆ ಅದೆಲ್ಲ ಐತರೇಯ ನಾಮಕ ಭಗವಂತನ ಪ್ರಸಾದ ಅಂತ ಉಪನಿಷತ್ತುಗಳಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಈ ದೃಷ್ಟಿಯಲ್ಲಿ ಮಹಿದಾಸ ರೂಪದ ನಿರೂಪಣೆ ಮಾಡ್ತಾರೆ. ಆಮೇಲೆ ಬ್ರಹ್ಮದೇವರು ಅವರನ್ನು ಸೃಷ್ಟಿ ಮಾಡಿದ ದೇವರು. ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾ ಇದ್ದ ಹಾಗೆ ಬ್ರಹ್ಮದೇವರಿಗೆ ಜ್ಞಾನ ಕೊಟ್ಟ, ಪಾಠ ಮಾಡಿದ, ತನ್ನ ಸರ್ವೋತ್ತಮತ್ವ ಜ್ಞಾನ ಲೋಕ ಎಲ್ಲ ತೋರಿಸ್ದ. ಬ್ರಹ್ಮದೇವರಿಗೆ ಪುಸ್ತಕದ ಅವಶ್ಯಕತೆ ಇಲ್ಲ. ಪುಸ್ತಕ ಹಿಡಿದು ಶಾಸ್ತ್ರ ಅಧ್ಯಯನ ಮಾಡಬೇಕು ಅನ್ನೋದನ್ನು ಲೋಕಕ್ಕೆ ತೋರಿಸಬೇಕು ಅಂತಲೇ ಬ್ರಹ್ಮದೇವರು ಒಂದು ಯಾಗ ಮಾಡ್ತಾ ಇದ್ದರು. ಬದರಿ ಹತ್ತಿರಕ್ಕೆ ಹೋಗುವಾಗ ಶುದ್ಧವಾದ ಪವಿತ್ರವಾದ ಒಂದು ಕ್ಷೇತ್ರ ಇದೆ, ವಸುಧಾರ ಅಂತ ಕರೀತಾರೆ. ಆ ಕ್ಷೇತ್ರವನ್ನು ಹರಿಯತ್ತೆ, ಮೇಲಿಂದ ಕೆಳಗೆ ಬೀಳುತ್ತೆ ನೀರು, ಫಾಲ್ಸ್, ವಾಟರ್ ಫಾಲ್ ಅದು. ವಾದಿರಾಜರು ಅದರ ಬಗ್ಗೆ ನಿರೂಪಣೆ ಮಾಡುವಾಗ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಆ ಧಾರೆಯಲ್ಲಿ ವೇದಗಳ ಮಂತ್ರ ಕೇಳುತ್ತೆ ಅಂತ ಹೇಳ್ತಾರೆ. ಅಷ್ಟು ಪವಿತ್ರವಾದಂತಹ ತೀರ್ಥ ವಸುಧಾರ ತೀರ್ಥ. ಅಲ್ಲಿ ಬ್ರಹ್ಮದೇವರು ಒಂದು ಯಾಗ ಮಾಡ್ತಾ ಇದ್ದಾರೆ. ಯಾಗ ಮಾಡುವಾಗ ಪೂರ್ಣಾಹುತಿ ಕೊಟ್ಟರು. ಪೂರ್ಣಾಹುತಿ ಕೊಡ್ತಾ ಇದ್ದ ಹಾಗೆ ಉಸಿರಾಟ ಶಬ್ದ ಕೇಳಿಸ್ತು, ಶ್ವಾಸೋಚ್ಛ್ವಾಸ, ಉಸಿರಾಟದ ಶಬ್ದ ಕೇಳಿತು. ಬರೀ ಉಸಿರಾಡುವುದಲ್ಲ, ಆ ಉಸಿರಿನಿಂದಲೇ ವೇದಗಳು, ಉಸಿರಿನಿಂದಲೇ ವೇದಗಳು. ಏನು ಅಂತ ನೋಡ್ತಾರೆ, ಬಂಗಾರದ ಬಣ್ಣದ ಒಂದು ಕುದುರೆ ಮೇಲೆದ್ದು ಬಂತು. ಬಂಗಾರ ಬಣ್ಣದ ಕುದುರೆ. ಆ ಕುದುರೆಗೆ 4 ಕೈ ಇದೆ. ಸತ್ರೇ ಮಮಾಸ ಭಗವಾನ್ ಹಯಶೀರ್ಷ ಏಷಃ. 4 ಕೈ ಆ ಕುದುರೆಗೆ. ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಜಪಮಣಿ ಅಕ್ಷಮಾಲೆ, ಇನ್ನೊಂದು ಕೈಯಲ್ಲಿ ಪುಸ್ತಕ, ಇನ್ನೊಂದು ಕೈಯಲ್ಲಿ ಜ್ಞಾನಮುದ್ರೆ. ಅಂದರೆ ಒಬ್ಬ ಸಾಧಕ ಏನು ಮಾಡಿದರೆ ಅವನಿಗೆ ಮೋಕ್ಷ ಆಗುತ್ತೆ ಅನ್ನೋದನ್ನು ತೋರಿಸಿಕೊಡ್ಲಿಕ್ಕಾಗಿಯೇ ಎಕ್ಸ್ಕ್ಲೂಸಿವ್ ಆಗಿ ಜ್ಞಾನಿ ಹೇಗೆ ಬದುಕಬೇಕು ಅನ್ನೋದನ್ನು ಪಾಠ ಮಾಡಲಿಕ್ಕೆ ಬಂದ ರೂಪ ಹಯಗ್ರೀವ ರೂಪ. ಶಂಖ ಭಗವಂತನ ಅಂಕಿತ, ಅದನ್ನು ಹಚ್ಕೊಳ್ಳಿ ಅಂತಂದ ಹಯಗ್ರೀವ. ಜಪಮಣಿ, ನನ್ನ ಮಂತ್ರಗಳ ಜಪ ಮಾಡು ಅಂತಂದ. ನನ್ನ ಮಹಿಮೆಯನ್ನು ಕೇಳಲಿಕ್ಕಾಗಿ ಪುಸ್ತಕ ನೋಡು ಅಂತಂದ. ಆಮೇಲೆ ನೀನು ಓದು, ಯೋಗ್ಯರಾದವರು ಬಂದಾಗ ಮಾಡು. ಈ ರೀತಿಯಲ್ಲಿ ತೋರಿಸ್ತಾ ಬ್ರಹ್ಮದೇವರಿಗೆ ಪುಸ್ತಕಗಳ ರಾಶಿಯನ್ನೇ ಕೊಟ್ಟ. ಪುಸ್ತಕಗಳ ರಾಶಿಯನ್ನೇ ಕೊಟ್ಟ ದೇವರು ಹಯಗ್ರೀವ ರೂಪದಿಂದ. ಆ ಪುಸ್ತಕದ ರಾಶಿಯನ್ನು, ವೇದಗಳ ರಾಶಿಯನ್ನು ದೈತ್ಯರು ಕದ್ದುಕೊಂಡು ಹೋಗಿಬಿಟ್ರು ಅನ್ನುವಾಗ ಅದೇ ಪುಸ್ತಕವನ್ನು ಮತ್ತೆ ತಂದುಕೊಡ್ಲಿಕ್ಕಾಗಿ, ಎಂಥ ದೊಡ್ಡ ಮಾತು ನೋಡಿ. ನಮ್ಮಲ್ಲಿ ಆಡ್ತಾ ಇರ್ತೇವೆ ಮಾತು. ನಮ್ಮ ತಾತನ ಕಾಲದಲ್ಲಿ
ಮುತ್ತಾತನ ಕಾಲದಲ್ಲಿ ಮನೆಯಲ್ಲಿ ಪೆಟ್ಟಿಗೆ ತುಂಬ ಪುಸ್ತಕ ಇತ್ತು, ಹಳೇ ಪುಸ್ತಕಗಳಿದ್ದು, ಹಸ್ತಪ್ರತಿಗಳಿದ್ವು. ಯಾರು ಓದ್ತಾರೆ ಅಂತ ಹೇಳಿ ನಾವೇ ತಗೊಂಡು ಹೋಗಿ ನದಿಗೆ ಬಿಸಾಡಿದ್ವಿ. ಬೇಡ ಹಾಗೆಲ್ಲ ಅಂತಾರೆ. ಭಗವಂತ ತೋರಿಸ್ತಾನೆ, ಪುಸ್ತಕವನ್ನು ಕಳೆದುಕೊಳ್ಳೋದು ಸುಲಭ, ಮತ್ತೆ ಸಂಪಾದನೆ ಮಾಡುವುದು ಬಹಳ ಕಷ್ಟ, ತುಂಬ ಕಷ್ಟ. ಪುಸ್ತಕ ಒಂದ್ಸಲ ಹೋಯಿತು ಅಂದರೆ ಹೋದದ್ದೇ. ದೊಡ್ಡ ಜ್ಞಾನದ ನಿಧಿ ಪುಸ್ತಕ. ಅದಕ್ಕೋಸ್ಕರ ಪುಸ್ತಕವನ್ನು ತಂದುಕೊಡ್ಲಿಕ್ಕಾಗೇ ಭಗವಂತನ ಒಂದು ಅವತಾರ, ಮತ್ಸ್ಯಾವತಾರ. ಸೋಮಕಾಸುರ ವೇದಗಳನ್ನು ತಗೊಂಡು ಹೊರಟೋಗಿದ್ದ. ಬ್ರಹ್ಮದೇವರ ಪ್ರಾರ್ಥನೆ, ಪುಸ್ತಕ ಹಾಳಾಗಬಾರ್ದು, ಮತ್ಸ್ಯನಾಗೆ ಬಂದು ತಂದ್ಕೊಟ್ಟ. ಎಂಥಂಥ ಪಾಠ ಇದೆ. ಸೂಕ್ಷ್ಮವಾಗಿ ಇದನ್ನು ಗಮನಿಸಿಬಿಟ್ರೆ ನಾವೇನು ಮಾಡ್ತಾ ಇದ್ದೇವೆ, ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಎಲ್ಲ ಪಾಠ ನಮಗಿದರಿಂದ ಗೊತ್ತಾಗ್ತಾ ಇದೆ. ಈ ರೀತಿಯಲ್ಲಿ ಭಗವಂತನದ್ದು 21 ಅವತಾರ. ಆ ಅವತಾರಗಳನ್ನು ಯಾರು ವಿಶೇಷವಾಗಿ ಬೆಳಗ್ಗೆ ಸಾಯಂಕಾಲ ಚಿಂತನೆ ಮಾಡ್ತಾರೆ ಅವರಿಗೆಲ್ಲ ದುಃಖ ನಾಶ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಇನ್ನು ಮುಂದಕ್ಕೆ ಬರೀತಾರೆ. ಶೌನಕರು ಕೇಳ್ತಾರೆ, ಇಂತಹ ಭಾಗವತವನ್ನು ಶುಕಾಚಾರ್ಯರು 1 ವಾರ ಕೂತ್ಕೊಂಡು ಉಪನ್ಯಾಸ ಮಾಡಿದರು ಅಂತಂದರೆ ಬಹಳ ಕಷ್ಟ ಇದೆ, ನಂಬಲಿಕ್ಕೆ ಅಸಾಧ್ಯ. ಶುಕಾಚಾರ್ಯರ ವ್ಯವಸ್ಥೆ ಏನು ಅಂತಂದರೆ, ಒಂದು ಮನೆಗೆ ಅವರು ಭಿಕ್ಷೆಗೆ ಬಂದರೆ ಒಂದು ಗೋದೋಹನ, ಒಂದು ಆಕಳಿನ ಕೆಚ್ಚಲು ಹಿಡಿದು ಎಳೆಯಕ್ಕೆ ಎಷ್ಟು ಸಮಯ ಆಗುತ್ತೆ ಅಷ್ಟು ಸೆಕೆಂಡ್ಸ್ ಮಾತ್ರ ಮನೆ ಮುಂದೆ ಇರ್ತಾರೆ. ಅಷ್ಟರೊಳಗೆ ಭಿಕ್ಷೆ ಹಾಕಿದ್ರೆ ಉಂಟು, ಇಲ್ಲ ಹೊರಟೋಗ್ತಾರೆ ಮುಂದಕ್ಕೆ. ಅಂಥ ಶುಕಾಚಾರ್ಯರು ಒಂದು ಜಾಗದಲ್ಲಿ 1 ವಾರ ಕೂತ್ಕೊಂಡು ಹೇಳಿದರು ಅಂತಂದರೆ ಅದಕ್ಕೇನೋ ಬಲವಾದ ಕಾರಣ ಬೇಕು. ಅದೇನು ಕಾರಣ ಅಂತ ಸ್ವಲ್ಪ ನೀವು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಫಸ್ಟಿಂದ ಶುರು ಮಾಡಿದ್ರು. ಯಾವಾಗ ಕುರುಪಾಂಡವರ ಮಧ್ಯೆ ಗಲಾಟೆ ಆಯಿತು, ಕೌರವರಿಗೂ ಪಾಂಡವರಿಗೂ ಮಧ್ಯ ವಿಭೇದ ಅನ್ನೋದು ಬಂತು. ಪಾಂಡವರು ಕಾಡಿ ಹೋದರು, ಅಲ್ಲಿಂದ ಅಜ್ಞಾತವಾಸ ಮುಗೀತು, ಯುದ್ಧವೂ ಆಯಿತು. ಯುದ್ಧ ಮುಗಿದ ಮೇಲೆ ದುರ್ಯೋಧನನ ಮಾತಿನಂತೆ ಅಥವಾ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನಿಗೆ ಮಾತು ಕೊಟ್ಟಂತೆ ಪಾಂಡವರ ಸಂತತಿಯನ್ನು ಇಲ್ಲ ಅಂತ ಮಾಡ್ತೀನಿ ಅಂತ ಒಂದು ಅಸ್ತ್ರವನ್ನು ಬಿಟ್ಟ ಉತ್ತರೆಯ ಗರ್ಭದ ಮೇಲೆ. ಆ ಅಸ್ತ್ರಕ್ಕೆ ಬ್ರಹ್ಮಶಿರೋಸ್ತ್ರ ಅಂತ ಕರೀತಾರೆ, ಬ್ರಹ್ಮಶಿರಸ್. ಆ ಅಸ್ತ್ರ ಬಿಡ್ತಾ ಇದ್ದ ಹಾಗೆ ಆ ಅಸ್ತ್ರದ ಪ್ರಭಾವ ಏನಾಯಿತು, ಉತ್ತರಾದೇವಿಯ ಗರ್ಭದ ಮೇಲೆ ಅದು ಪ್ರಭಾವ ಬೀರ್ಲಿಕ್ಕೆ ಶುರುವಾಯಿತು. ಎಂಥಂಥ ಮಾವಂದರು, ಮಹಾನುಭಾವರೆಲ್ಲ, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ಕುಂತಿ ಇವರೆಲ್ಲ ಇದ್ದರೂ ಕೂಡ ಅವ್ರನ್ನೆಲ್ಲ ಸೈಡಿಗೆ ಮಾಡಿ ಉತ್ತರಾದೇವಿ ಯಾರನ್ನ ಸ್ತೋತ್ರ ಮಾಡಿದಳು, ಕೃಷ್ಣನ ಸ್ತೋತ್ರ ಮಾಡಿದಳು. ಸ್ವಾಮಿ ಕಾಮಂ ದಹತು ಮಾಂ ನಾಥ, ಈ ಅಸ್ತ್ರ ನನ್ನನ್ನು ಸುಟ್ಟು ಬಿಡಲಿ, ಬೇಕಾದರೆ ಒಳಗಿರೋ ಮಗುವನ್ನು ಏನೂ ಮಾಡೋದು ಬೇಡ. ಮಾಮೇ ಗರ್ಭೋ ನಿಪಾತ್ಯತಾಂ, ಅನುಗ್ರಹ ಮಾಡಬೇಕು ನೀನು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ಏನು ಮಾಡ್ದ, ಒಂದು ರೂಪದಿಂದ ಗರ್ಭದ ಒಳಗೆ ಪ್ರವೇಶ ಮಾಡಿ ಅಸ್ತ್ರದ ಬಾಧೆಯನ್ನು ದೂರ ಮಾಡಿದ. ಮಗು ಹುಟ್ಟಿತು. ಹುಟ್ಟುತ್ತಾ ಇದ್ದ ಹಾಗೆ ಪ್ರಾಣ ಕಳ್ಕೊಂಡ್ಬಿಡ್ತು, ಸತ್ತೋಯ್ತು. ಮತ್ತೆ ಕೃಷ್ಣ ಏನು ಮಾಡ್ದ, ಮಗುವಿಗೆ ಜನ್ಮ ಕೊಟ್ಟ. ಜನ್ಮ ಕೊಡ್ತಾ ಇದ್ದ ಹಾಗೆ ಆ ಮಗುವಿನ ತಲೆ ತಿರುಗ್ತಾ ಇದೆ, ಸುತ್ತ ನೋಡ್ತಾ ಇದೆ. ಇನ್ನು ಗರ್ಭದ ಒಳಗೆ ನೋಡಿದ ಬೆಂಕಿ ಉಂಡೆ ಕೃಷ್ಣ ಕಾಪಾಡ್ತಾ ಇದ್ನಲ್ಲ ನನ್ನ, ತಿರುಗಿ ತಿರುಗಿ ಕಾಣ್ತಾ ಇಲ್ವಲ್ಲ ಅಂತ ಸುತ್ತ ತಿರುಗಿ ನೋಡ್ತಾ ಇದೆ. ಸುತ್ತ ತಿರುಗಿ ನೋಡಿತು ಮಗು, ಆದ್ದರಿಂದ ಅದಕ್ಕೇನು ನಾಮಕರಣ ಮಾಡಿದ್ರು, ಪರೀಕ್ಷಿತ. ಪರಿತಃ ಈಕ್ಷತೆ ಇತಿ ಪರೀಕ್ಷಿತ್, ಸುತ್ತಲೂ ತಿರುಗಿ ನೋಡಿದ, ಆದ್ದರಿಂದ ಪರೀಕ್ಷಿತ. ಪಾಂಡವರ ಸಂತಾನ ಇನ್ನಿಲ್ಲ ಅನ್ನುವಾಗ ವಂಶೋದ್ಧಾರಕನಾಗಿ ನಿಂತ, ಆದ್ದರಿಂದ ಪರೀಕ್ಷಿತ. ಪುರೋಹಿತರು ಜಾತಕ ಎಲ್ಲ ನೋಡಿ ಇವನೇನಾಗ್ತಾನೆ, ಹೇಗೆ ಬೆಳೀತಾನೆ, ಹೇಗೆ ಸಾಯ್ತಾನೆ ಅನ್ನೋದು ಹೇಳಿ ಆಶೀರ್ವಾದ ಮಾಡಿ ಹೊರಟು ಬಿಟ್ಟರು. ಕುಂತಿ ದೇವಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಏನು ಕರುಣೆ ಕೃಷ್ಣನದ್ದು. ಎಷ್ಟೇ ಕಷ್ಟ ಬರಲಿ ನಾಮಸ್ಮರಣೆ ಮಾತ್ರದಿಂದಲೇ ನಮ್ಮನ್ನು ಉದ್ಧಾರ ಮಾಡುವಂತಹ ಸ್ವಾಮಿ ಇವನು. ಅವಾಗ ಕಷ್ಟ ಬರುತ್ತೆ, ಬಂದ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾನೆ, ನಗತಾ ನಿಂತ್ಕೊಳ್ತಾನೆ ಅಂತ ಚಿಂತನೆ ಮಾಡ್ತಾ ಕುಂತಿದೇವಿ ಅಪೂರ್ವವಾಗಿ ಕೃಷ್ಣದೇವರನ್ನು ಸ್ತೋತ್ರ ಮಾಡ್ತಾಳೆ. ಅದೇ ಕುಂತಿದೇವಿ ಮಾಡಿದ ಕೃಷ್ಣ ಸ್ತೋತ್ರ.
ಅದೊಂದು ಪ್ರಮೇಯ, ವರ್ಷಾನುಗಟ್ಟಲೆ ಹೇಳಬಹುದಾದಂತಹ ಚಿಂತನೆ. ಅದರಲ್ಲಿ ಒಂದು ಮಾತು, ಕುಂತಿ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ಸುಖ ಬರಬೇಕಾ ಕಷ್ಟ ಬರಬೇಕಾ, ಸುಖ ಬೇಕಾ ದುಃಖ ಬೇಕಾ, ಎರಡು ವಿಭಾಗ. ಸಾಮಾನ್ಯವಾಗಿ ಯಾರಾದರೂ ನನಗೆ ಸುಖ ಬೇಕಾ ದುಃಖ ಬೇಕಾ ಅಂದರೆ ನಿಲ್ಲಿಸ್ರಿ ಮಾತು, ಆ ಶಬ್ದನೂ ಆಡಬೇಡಿ, ಸುಖವೇ ನಮಗೆ ಯಾವಾಗಲೂ ಇರಲಿ ಅಂತಂದರೆ ಕುಂತಿ ಹೇಳ್ತಾಳೆ ಸುಖ ಬೇಡ, ಆಫನ್ ದುಃಖ ಬರ್ತಾ ಇರಲಿ, ವಿಪತ್ತು ಬರ್ತಾ ಇರಲಿ. ವಿಪತ್ತು ಬಂದರೆ ಏನಾಗುತ್ತೆ, ಅಳಬೇಕಾಗತ್ತಲ್ಲ ಅಂದರೆ ಅಳೋದಿಲ್ಲ, ಕೃಷ್ಣ ಕೃಷ್ಣ ಅಂತ ನಿನ್ನ ನಾಮಸ್ಮರಣೆ ಬರುತ್ತೆ. ನಾಮಸ್ಮರಣೆ ಆಗ್ತಾ ಇದ್ದಾಗೆ ನೀನು ಬಂದು ನಿಂತ್ಕೊಳ್ತೀಯ, ದುಃಖ ಪರಿಹಾರ ಮಾಡ್ತೀಯ. ಸುಖವಾಗಿದ್ದರೆ ನಿನ್ನನ್ನು ಮರೆಯುವ ಸಂಭವ ಜಾಸ್ತಿ, ಸುಖದಲ್ಲಿದ್ದರೆ ದೇವರನ್ನು ಮರೆಯೋದು ಜಾಸ್ತಿ, ದುಃಖದಲ್ಲಿದ್ದರೆ ದೇವರನ್ನು ಹಚ್ಕೊಳ್ಳೋದು ಜಾಸ್ತಿ. ಅದಕ್ಕೆ ದೊಡ್ಡವರಂತಾರೆ ಸುಖ ಆಗಲಿ ದುಃಖ ಆಗಲಿ ನಿನ್ನ ಸ್ಮರಣೆ ಮಾತ್ರ ಮನಸ್ಸಿನಿಂದ ಹೋಗದೇ ಇರಲಿ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಕುಂತಿ ಮಾಡಿದ ಪ್ರಾರ್ಥನೆ ವಿಪದಃ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ. ಆದ್ದರಿಂದ ಶ್ರೀಮದ್ ಭಾಗವತ ಹೇಳುವುದರ ಸಮಸ್ಯೆ ಏನು ಅಂತಂದರೆ ಇಂಥ ಪ್ರಸಂಗಗಳು ಬಂದಾಗ ಗೊತ್ತಾಗ್ಬಿಡುತ್ತೆ. ಒಂದು ವಾರದಲ್ಲಿ ಭಾಗವತವನ್ನು ಹೇಳಬೇಕು ಅಂತಂದರೆ ದೊಡ್ಡ ಟಾಸ್ಕ್ ಅದು. ಒಂದು ಚಿಕ್ಕದ್ದು ಒಂದು ಸಾಸಿವೆ ಕಾಳಿದೆ, ಆ ಸಾಸಿವೆ ಕಾಳೊಳಗೆ ಕುಂಬಳಕಾಯಿ ತೂರಿಸಿ ನೀವು ಅಂತ. ಕುಂಬಳಕಾಯಿ ಒಳಗೆ ಸಾಸಿವೆ ತೂರಿಸ್ಬಹುದು, ಸಾಸಿವೆ ಒಳಗೆ ಕುಂಬಳಕಾಯಿ ತೋರಿಸೋವಂಥ ಟಾಸ್ಕನ್ನು ಕೊಟ್ಟರೆ ಆಗುತ್ತಾ? ಹೇಗೋ ಒಂದು ವಾರದಲ್ಲಿ ಭಾಗವತವನ್ನು ಚಿಂತನೆ ಮಾಡಿಬಿಡೋಣ ಅಂದರೆ ಹಾಗೆ. ಯಾವುದು ಕರೆದಷ್ಟು ರಸ ಕೊಡ್ತಲೇ ಇರುತ್ತೆ. ಅಕ್ಷರಗಳು ದೊಡ್ಡ ಅನಂತವಾದ ಅರ್ಥಗಳನ್ನು ಕೊಡುವ ಪಾತ್ರೆಗಳು. ಅದನ್ನು ಒಂದು ವಾರದಲ್ಲಿ ಮುಗಿಸ್ಬಿಡಿ, 10 ದಿನಕ್ಕೆ ಹೇಳಿಬಿಡಿ, 15 ದಿನಕ್ಕೆ ಮುಗಿಸಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ವೇದವ್ಯಾಸರಂದರು, ಎಲ್ಲಿ ತನಕ ಕೇಳಬೇಕು ನೀನು, ಮೋಕ್ಷಕ್ಕೆ ಹೋಗೋ ತನಕ ಕೇಳು, ಮೋಕ್ಷಕ್ಕೆ ಹೋದ ಮೇಲೂ ಕೇಳು. ಬ್ರಹ್ಮದೇವರ ಕೆಲಸ ಏನು ಗೊತ್ತಾ, ಅವ್ರಿಗೆ ಬೇರೆ ಏನಿಲ್ಲ, ಹೇಳೋದು ಕೇಳೋದು. ದೇವರಿಂದ ಕೇಳ್ತಾರೆ, ನಾರದಾದಿಗಳಿಗೆ ಹೇಳ್ತಾರೆ. ಹೇಳಿ ಕೇಳಿ ಎಷ್ಟು ಅಭ್ಯಾಸ ಆಗಿಬಿಟ್ಟಿದೆ ಅಂದರೆ ಮೋಕ್ಷಕ್ಕೆ ಹೋದರೂ ಭಾಗವತ ಸಪ್ತಾಹ ಮಾಡ್ತಾರೆ ಬ್ರಹ್ಮದೇವರು. ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಮಂತ ಋಗ್ವೇದ. ಬ್ರಹ್ಮದೇವರು ಮುಕ್ತ ಬ್ರಹ್ಮರು ಜಾತವಿದ್ಯಾಂ. ಮಹಾಭಾರತ, ಭಾಗವತ, ಪುರಾಣ, ಪಂಚರಾತ್ರ ಎಲ್ಲ ಗ್ರಂಥಗಳ ಪ್ರವಚನ ಮಾಡ್ತಾ ಇದ್ದಾರೆ. ಮುಕ್ತ ಬ್ರಹ್ಮರು ಮಾಡ್ತಾರೆ. ನಾವು ಒಂದು ಸಲ ಭಾಗವತ ಕೇಳಿ ನನಗೆಲ್ಲ ಗೊತ್ತಿದೆ ಅಂತ ನಾವು ತಲೆನೇ ಹಾಕಲ್ಲ ಆ ಕಡೆಗೆ. ನಮಗೂ ಬ್ರಹ್ಮದೇವರಿಗಿರುವಂಥ ವ್ಯತ್ಯಾಸ ಇಷ್ಟೇ. ಆದ್ದರಿಂದ ಶ್ರೀಮದ್ ಭಾಗವತ ಎಷ್ಟು ಅರ್ಥಗಳನ್ನು ಕೊಡುತ್ತೆ. ಕರೆಕ್ಟಾಗಿ ಅನುಕ್ರಮಣಿಕೆಯಿಂದ ಕತೆ ಹೇಳಿದ್ರೂ ಮುಗಿಯಲ್ಲ, ಜೀವನಕ್ಕೆ ಜನ್ಮಕ್ಕೆ ಮುಗಿಯಲ್ಲ, ಅಷ್ಟು ದೊಡ್ಡ ಗ್ರಂಥ ಭಾಗವತ. ಅದನ್ನು ಎಷ್ಟಾಗುತ್ತೋ ಅಷ್ಟು ಕೇಳಬೇಕು. ಪೂರ್ತಿ ಹೇಳಲಿಕ್ಕಾಗೋದಿಲ್ಲ, ಪೂರ್ತಿ ಕೇಳಲಿಕ್ಕಾಗೋದಿಲ್ಲ. ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ. ಕ್ಷಣಾರ್ಧಂ, ಒಂದು ಕ್ಷಣ ಬೇಡಪ್ಪ, ಅರ್ಧ ಕ್ಷಣವನ್ನಾದರೂ ಭಾಗವತ ಕೇಳ್ರಿ, ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಶಾಸ್ತ್ರ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಈ ದೃಷ್ಟಿಯಲ್ಲಿ ಕುಂತಿದೇವಿಯ ಸ್ತೋತ್ರ ಆದಮೇಲೆ ಭಗವಂತ ಸ್ವಲ್ಪ ದಿನ ಇದ್ದವನು ಹೊರಡುವ ಸಂದರ್ಭದಲ್ಲೇ ತತ್ವಜ್ಞಾನ ಸೂರ್ಯ ಅಸ್ತಮಿತನಾಗ್ತಾ ಇದ್ದಾನೆ. ಭೀಷ್ಮಾಚಾರ್ಯರು 400ಕ್ಕೂ ಹೆಚ್ಚು ವರ್ಷ ಅಧ್ಯಯನ ಮಾಡಿದ ದೊಡ್ಡ ಜ್ಞಾನಿಗಳು. ಪಾಠ ಮಾತ್ರ ಒಬ್ಬರಿಗೆ ಸರಿಯಾಗಿ ಕೂತು ಮಾಡಲಿಲ್ಲ. ಓದಿದವನು ಹೇಳದೆ ಹೋಗಬಾರದು ಅಂತ ನಿಯಮ. ಗರುಡ ಪುರಾಣದಲ್ಲಿ ಶಾಸ್ತ್ರ ಅಧ್ಯಯನ ಮಾಡಿ 4 ಜನಕ್ಕೆ ಪಾಠ ಮಾಡದೆ ಸತ್ತರೆ ಆ ಓದಿದ ವಿದ್ವಾಂಸ ಏನಾಗಿ ಹುಟ್ಟುತ್ತಾನೆ ಅನ್ನೋದರ ಉಲ್ಲೇಖ ಬರುತ್ತೆ. ಆದ್ದರಿಂದ ಪಾಠ ಕೇಳೋದು ದೊಡ್ಡದಲ್ಲ, ಕೇಳಿದ್ದನ್ನು ಮನನ ಮಾಡಿ ಯೋಗ್ಯ ಶಿಷ್ಯರಿಗೆ ಪಾಠ ಮಾಡಬೇಕು. ಇಲ್ಲಿ ಜ್ಞಾನ ಸೂರ್ಯ ಭೀಷ್ಮ ಶರತಲ್ಪದಲ್ಲಿ ಮಲಗಿದ್ದಾನೆ, ಪಾಠ ಮಾಡಿಲ್ಲ. ಏನು ಮಾಡಬೇಕಿವಾಗ? ಅವರು ಹೋಗೋ ಮೊದಲು, ಭೀಷ್ಮಾಷ್ಟಮಿ ಬರುವ ಮೊದಲು, ಉತ್ತರಾಯಣ ಹುಟ್ಟುವ ಮೊದಲು ಹೋಗಬೇಕು ಅಂತ ಕೃಷ್ಣ ಪಾಂಡವರನ್ನೆಲ್ಲ ಕರ್ಕೊಂಡು ಬರ್ತಾನೆ. ಭೀಷ್ಮರ ಎದುರಿಗೆ ನಿಂತ, ಉಪದೇಶ ಮಾಡ್ರಿ ಎಂದ. ಭೀಷ್ಮರಂದರು, ಅವಾಗ ಇಂಟ್ರೆಸ್ಟ್ ಇತ್ತಪ್ಪ, ಈಗೇನಾಗಿದೆ, ಹೋಗೋ ಕಾಲ,
ಶರತಲ್ಪದಲ್ಲಿ ಕೂತು ರಕ್ತ ಎಲ್ಲ ಸೋರಿ ಹೋಗಿದೆ, ತಾಕತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಹೇಳಬೇಕು ಅನ್ನೋ ಆಸೆ ಹೇಳಲಿಕ್ಕಾಗ್ತಿಲ್ಲ. ನಮ್ಮದಷ್ಟೇ, ಹೇಳಲಿಕ್ಕೆ ಯೋಗ್ಯತೆ ಇದ್ದಾಗ, ಅಧಿಕಾರ ಇದ್ದಾಗ, ಎಲ್ಲ ಇದ್ದಾಗ ಯಾವುದೋ ಬೇರೆ ಕೆಲಸ ಹಚ್ಕೊಂಡು ಹೇಳಲಿಕ್ಕೆ ಹೋಗೋದೇ ಇಲ್ಲ, ಬಿಟ್ಟುಬಿಡ್ತೇವೆ. ಹೇಳಬೇಕು ಅನ್ನೋ ಆಸೆ ಇದ್ದಾಗ ಶಬ್ದೋಚ್ಚಾರಣೆನೇ ಆಗೋದಿಲ್ಲ, ಬಾಯಲ್ಲಿ ನಾಮಸ್ಮರಣೆ ಬರೋದೇ ಇಲ್ಲ, ಅಂಥ ಸ್ಥಿತಿ. ಅಂದರೆ ಭೀಷ್ಮರು ಹಾಗಲ್ವಲ್ಲ. ಕೃಷ್ಣ ಅಂದ, ನೀವು ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ರಿ, ನಿಮ್ಮೊಳಗೆ ನಿಂತು ಉಪದೇಶ ಮಾಡಿಸೋ ಜವಾಬ್ದಾರಿ ನಂದು ಅಂದ. ಹಾಗೆ ಆಗಲಿ, ಶುರು ಮಾಡಿದ್ರು. ಶಾಂತಿ ಪರ್ವ, ಅನುಶಾಸನ ಪರ್ವ, ಎಷ್ಟಿದೆ ಭೀಷ್ಮರ ವೈಭವದ ಉಪದೇಶ. ಕೊನೆಗೆ ಭಗವಂತ 4 ಕೈಗಳ ರೂಪದಿಂದ ನಿಂತ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಕೃಷ್ಣನ ಸ್ತೋತ್ರ ಮಾಡಿದ್ರು. ಸ್ತೋತ್ರ ಮಾಡಿ ಕೊನೆಗೆ ಸಮಸ್ತ ವೇದಗಳ ಸಾರಭೂತವಾಗಿರತಕ್ಕಂತಹ ಸ್ತೋತ್ರ ನಾವಂತೇವೆ, ಋಷಿಭಿಃ ಪರಿಗೀತಾನಿ, ಋಷಿಭಿಃ ಪರಿಗೀತಾನಿ. ಋಷಿಮುನಿಗಳೆಲ್ಲ ಮಂತ್ರದಲ್ಲಿ ಹೇಳಿದ್ದು ಯಾವುದದು? ಯಾವ ಸ್ತೋತ್ರ? ಯಾವ ಸಹಸ್ರನಾಮ? ವಿಷ್ಣು ಸಹಸ್ರನಾಮ. ದೇವರ ಮುಂದೆ ಸಾಕ್ಷಾತ್ತಾಗಿ ನಿಂತ ಭಗವಂತನ ಮುಂದೆ ವಿಶ್ವಂ ವಿಷ್ಣುರ್ ವಷಟ್ಕಾರ ಅಂತ ಸಹಸ್ರನಾಮ ಸ್ತೋತ್ರ ಹೇಳಿದರು. ಸ್ತೋತ್ರ ಹೇಳಿ 1-2 ಸೆಕೆಂಡ್ ಆದಮೇಲೆ ಪ್ರಾಣ ಹೋಯಿತು. ದೇವರ ಮುಂದೆ ಪಾಠ ಪ್ರವಚನ, ದೇವರನ್ನು ನೋಡ್ತಾ ಸ್ತೋತ್ರ. ದೇಹತ್ಯಾಗ ಮಾಡಿದರೂ ಭೀಷ್ಮಾಚಾರ್ಯರಿಗೆ ಮೋಕ್ಷ ಆಗಲಿಲ್ಲ. ನಮ್ಮದು ದೇವರೆದುರಿಗೆ ಹೋದರೆ ಲಿಸ್ಟ್ ಅಲ್ವಾ? ಅದು ಬೇಕು, ಇದು ಬೇಕು, ಅದಕ್ಕಾಗಿ ಬಂದೆ, ಇದಕ್ಕಾಗಿ ಬಂದೆ, ಸಂಕಲ್ಪ ಇತ್ತು, ಅದಕ್ಕೆ ನೆಲದ ಮೇಲೆ ಊಟ ಮಾಡ್ತಾ ಇದ್ದೀನಿ ಭೋಜನ ಶಾಲೆ ಒಳಗೆ, ಅದಕ್ಕೆ ಸುತ್ತು ಬರ್ತಾ ಇದ್ದೀನಿ ಗುಡಿಗೆ, ಎಣ್ಣೆ ಹಾಕ್ತೀನಿ ದೇವರಿಗೆ. ನಮ್ಮದೆಲ್ಲ ಲಿಸ್ಟು. ದೇವರ ಗುಣಗಾನ, ದೇವರ ಮಹಿಮೆಯ ಜ್ಞಾನ ಏನೂ ಇಲ್ಲ. ದೇವರ ಮುಂದೆ ನಿಂತು ದೇವರು ನೋಡ್ತಾ, ದೇವರು ಕೆಡಿಸ್ಕೊಳ್ತಾ ಇರುವಾಗ ಸಹಸ್ರನಾಮದ ಪಾರಾಯಣ ಮಾಡಿದ ಭೀಷ್ಮರು ಎಂಥ ದೊಡ್ಡ ಜ್ಞಾನಿಗಳು. ಆದರೆ ಅವರಿಗೆ ಪ್ರಾರಬ್ಧ ಇತ್ತು. ಆದ್ದರಿಂದ ಭಗವಂತ ಏನು ಮಾಡ್ದ? ಸಾಯೋ ಕಾಲಕ್ಕೆ ಸ್ಮರಣೆ ಕೊಡಲಿಲ್ಲ. ಜ್ಞಾನಿನಾಂ ಕರ್ಮಯುಕ್ತಾನಾಂ ಕಾಯಕ್ತ್ಯಾಗ ಕ್ಷಣೋ ಯದಾ ವಿಷ್ಣುಮಾಯ ತದಾ ತೇಷಾಂ ಮನೋಬಾಹ್ಯಂ ಕರೋತಿ. ಅದಕ್ಕೆ ಹೇಳೋದು, ಯಾವಾಗ ದೇವರು ನಾಲಿಗೆಯನ್ನು ಎಳ್ಕೊಂಡ್ಬಿಡ್ತಾನೆ ಗೊತ್ತಿಲ್ಲ. ಆವಾಗ ಆಸೆ ಇದ್ದರೂ ಹೇಳಲಿಕ್ಕಾಗೋದಿಲ್ಲ. ಯಾವಾಗ ನಾಲಿಗೆ ಕಂಟ್ರೋಲಲ್ಲಿದೆ, ಸುಮ್ಮನೆ ನಾರಾಯಣ ಕೃಷ್ಣ ಗೋವಿಂದ ಹರೇ ರಾಮ ಅಂತ ಹೇಳ್ತಾ ಬರಬೇಕು. ಹೇಳಿ 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 ಅಭ್ಯಾಸ ಆದರೆ ಯಾವುದೋ ಒಂದು ಜನ್ಮದಲ್ಲಿ ಸಾಯೋ ಕಾಲಕ್ಕೆ ತತ್ಕ್ಷಣಕ್ಕೆ ನಾರಾಯಣ ಕೃಷ್ಣ ಅಂತ ದೇಹತ್ಯಾಗ ಮಾಡುವಂಥ ಭಾಗ್ಯವನ್ನು ಭಗವಂತ ಕೊಡ್ತಾನೆ. ಅಭ್ಯಾಸವೇ ಆಗಿಲ್ಲ, ಸ್ಮರಣೆ ಬರಲಿ ಅಂದರೆ ಸಂತತಂ ಚಿಂತೆಯೇ ಅನಂತಂ ಅಂತ್ಯಕಾಲೇ ವಿಶೇಷತಃ. ಅಭ್ಯಾಸ ಮಾಡ್ತಾ 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 ಬಂದರೆ ಅಂತ್ಯಕಾಲದಲ್ಲಿ ನಾಮಸ್ಮರಣೆ ಬರುತ್ತೆ, ಇಲ್ಲ ಅಂದ್ರಿಲ್ಲ. ಭೀಷ್ಮಾಚಾರ್ಯ ನಮಗೆ ಉದಾಹರಣೆ ಅದಕ್ಕೆ. ವಿಷ್ಣು ಮಾಯೆ ಯಾರನ್ನು ಯಾವಾಗ ಹೇಗೆ ತಿರುಗಿಸುತ್ತೆ ಗೊತ್ತಿಲ್ಲ. ಭೀಷ್ಮಾಚಾರ್ಯರು ಹೋದ ಮೇಲೆ ಭೀಷ್ಮರ ಸದ್ಗತಿಯನ್ನೆಲ್ಲ ಮಾಡಿ, ಕರ್ಮಗಳನ್ನೆಲ್ಲ ಮಾಡಿ, ತರ್ಪಣಾದಿಗಳನ್ನು ಕೊಟ್ಟು ಕೃಷ್ಣ ಅರ್ಜುನನನ್ನು ಕರ್ಕೊಂಡು ಹೊರಟು ಬಿಟ್ಟ ದ್ವಾರಾವತಿಗೆ. ಅಲ್ಲಿ ಹೋದರೆ ಸುಮಾರು ತಿಂಗಳಾಯಿತು, ವಾಪಸ್ ಬರಲೇ ಇಲ್ಲ. ಏನಾದ ಅಂತ ಸುದ್ದಿ ಇಲ್ಲ. ಈ ಕಡೆ ಧರ್ಮರಾಜನಿಗೆ ಹಸ್ತಿನಾವತಿಯಲ್ಲಿ ಅಪಶಕುನಗಳೆಲ್ಲ ಕಾಣ್ತಾ ಇದೆ. ಏನೋ ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾನೆ. ನೋಡ್ತಾ ಅರ್ಜುನ ಬಂದೇ ಬಿಟ್ಟ. ತಲೆ ಕೆಳಗೆ ಹಾಕಿದ್ದಾನೆ, ಕಣ್ಣಲ್ಲಿ ನೀರು ಹಾಕಿ ಹತ್ತು ಕಣ್ಣು ದಪ್ಪ ಆಗಿದೆ, ಕೆಂಪಾಗಿದೆ. ಏನು ಅಂತಂದರೆ ಕೃಷ್ಣ ಇಲ್ಲ ಅಂತ ಹೇಳಲಿಕ್ಕಾಗ್ತಿಲ್ಲ ಅವನ ಬಾಯಲ್ಲಿ. ಕೃಷ್ಣ ಇಲ್ಲ. ಯಾರ ಅನುಗ್ರಹ ವಿಶೇಷದಿಂದ ನಾವು ಎಲ್ಲ ಆಪತ್ತುಗಳನ್ನು ದೂರ ಮಾಡಿಕೊಂಡ್ವೋ ಆ ದೇವರಿಲ್ಲ ಅಂದ. ಕೃಷ್ಣ ಇಲ್ಲದೇ ಇರೋ ಊರಲ್ಲಿ ನಾವಿರೋದು ಬೇಡ ಅಂದರು ಪಾಂಡವರು. ದೇವಸ್ಥಾನದ ಹತ್ರ ನಮ್ಮ ಮನೆಯಿಂದ ಸುಮ್ಮನೆ ಕಿರಿಕಿರಿ ಯಾರಿಗೂ ಬೇಕ್ರಿ ಅಂತ ನಾವು ಕಲಿಯುಗ ಜನ. ಕೃಷ್ಣ ಇಲ್ಲ ಅಂದ ಮಾತ್ರಕ್ಕೆ ನಾವಿಲ್ಲಿರೋದು ಬೇಡ ಅಂದವರು ಪಾಂಡವರು. ಮಹಾನುಭಾವರು. ಮೊಮ್ಮಗನಿಗೆ ಪರೀಕ್ಷಿತನಿಗೆ ರಾಜ್ಯ ಕಟ್ಟಿದ್ರು, ಮಹಾಪ್ರಸ್ಥಾನ ಹೊರಟು ಬಿಟ್ರು. ಇತ್ತ ಪರೀಕ್ಷಿತ ಒಳ್ಳೆ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾನೆ. ಸುದ್ದಿ ಬಂತು,
ಯಾವನೋ ಒಬ್ಬ ಗೋವನ್ನು ಹತ್ಯೆ ಮಾಡ್ತಾ ಇದ್ದಾನೆ ಅಂತ ಕಲಿ ನಿಗ್ರಹ ಮಾಡಿದ. ನಿಗ್ರಹ ಮಾಡಿ ಆದಮೇಲೆ ಕಲಿ ಕೇಳ್ದ, ನೋಡಪ್ಪ ಸಂಕಲ್ಪದಲ್ಲೇ ಕಲಿಯುಗೆ ಅಂತ ಹೇಳ್ತಾ ಇದ್ದೇವೆ, ನೀವು ಬರಬಾರದು ಅಂದರೆ ಹೆಂಗೆ? ಪರೀಕ್ಷಿತ ಅಂತಾನೆ, ನಾವು ನನ್ನ ವಂಶದವರು ಭೂಮಿಯಲ್ಲಿ ಇರೋ ತನಕ ನಿನ್ನ ಉಪದ್ರವ ಜನಗಳಿಗಿಲ್ಲ ಅಂದ. ಅದಕ್ಕೇನು ಮಾಡಬೇಕು? ಒಂದು 4-6 ಜಾಗಗಳನ್ನಾದರೂ ಕೊಡು. ಜೂಜಾಡೋದು, ಬೇಟೆ ಆಡೋದು, ದುಷ್ಟ ಸ್ತ್ರೀಯರ ಸಹವಾಸ ಮಾಡೋದು, ಮತ್ತು ಜಾತರೂಪ ಬಂಗಾರ, ಅತಿಯಾದ ಅಳತೆಗೆ ಮೀರಿದ ಬಂಗಾರ, ಇಲ್ಲೆಲ್ಲ ಕಲಿಯ ಸನ್ನಿಧಾನ ಇರಲಿ ಅಂತ ಕೊಟ್ಟು ಬಂದ. ಎಲ್ಲಿ ಕಲಿ ಇರಬೇಕು ಅಂತ ಆದೇಶ ಮಾಡಿದ್ನೋ ಅದೇ ಇವನಿಗೆ ಮಾಡಬೇಕು ಅನ್ನೋ ಆಸೆ ಆಯಿತು. ಮೃಗಯ್ಯ ಬೇಟೆ ಆಡಬೇಕು ಅಂತ ಆಸೆ ಆಯಿತು. ಬೇಟೆ ಆಡಬೇಕು ಅಂತ ಹೋದ. ಬೇಟೆ ಆಡಲಿಕ್ಕೆ ಹೋಗಿದ್ದಾನೆ. ಒಂದು ಜಿಂಕೆ ಬಂತು, ಬಾಣ ಬಿಟ್ಟ. ಬಾಣ ತಿಂದು ಜಿಂಕೆ ಓಡೋಯ್ತು. ಈಗೋ ಹರ್ಟಾಯ್ತು ರಾಜನಿಗೆ. ಫಾಲೋ ಮಾಡ್ಕೊಂಡು ಹೋದ. ಬಾಯಾರಿಕೆ, ಮಧ್ಯಾಹ್ನ, ಬಿಸಿಲು, ಸುತ್ತಮುತ್ತ ಎಲ್ಲೂ ನದಿ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಒಂದು ಆಶ್ರಮ. ಶಮೀಕರು ಅಂತ ಜ್ಞಾನಿಗಳು ಸಮಾಧಿಯಲ್ಲಿ ಕೂತಿದ್ದಾರೆ. ಸಿಟ್ಟು ಬಂತು, ನೀರು ಕೊಡಿ ಅಂತ ಕೇಳಿದಾಗ ಮಾತಾಡಲಿಲ್ಲ. ಸಿಟ್ಟು ಬಂತು, ಹಾವಿನ ಹೆಣ ಇತ್ತು, ಕುತ್ತಿಗೆಗೆ ಹಾಕ್ದ, ಮನೆಗೆ ಬಂದ್ಬಿಟ್ಟ. ಅವನ ಮಗ ಶೃಂಗಿ ನೋಡಿ ಸಿಟ್ಟು ಮಾಡ್ಕೊಂಡು ಹೇಳ್ತಾನೆ, ನಮ್ಮಪ್ಪನ ಕುತ್ತಿಗೆ ಯಾರು ಹಾವು ಹಾಕಿದನೋ ಇನ್ನು 1 ವಾರಗಳ ಒಳಗಾಗಿ ತಕ್ಷಕ ಅವನನ್ನು ಕಚ್ಚಿಬಿಟ್ಟು ಸಾಯಿಸಿಬಿಡ್ಲಿ ಅಂತ ಶಾಪ ಕೊಟ್ಟ. ಸೆಕೆಂಡ್ಸ್ಗೆ ಶಾಪದ ನ್ಯೂಸ್ ಬಂತು ಇವನಿಗೆ, ಪರೀಕ್ಷಿತನಿಗೆ. ಎಲ್ಲ ಬಿಟ್ಟ. ಜನಮೇಜಯನಿಗೆ ರಾಜ್ಯವನ್ನು ಕಟ್ಟಿದ. ರಾಜ್ಯವನ್ನು ಕಟ್ಟಿ ನೇರವಾಗಿ ಗಂಗಾ ತೀರಕ್ಕೆ ಬಂದ. ಶುಕಸ್ಥಳ ಎಲ್ಲ ಜ್ಞಾನಿಗಳನ್ನು ಕರೆಸ್ಕೊಂಡ. ಜ್ಞಾನಿಗಳು ಬಂದರು, ಸ್ವಾಮಿ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ನೀವು ಶುರು ಮಾಡಿಬಿಡಿ. ಒಬ್ಬೊಬ್ಬರೇ ಜ್ಞಾನಿಗಳು ದೇವರ ಮಹಿಮೆಯನ್ನೆಲ್ಲ ಹೇಳ್ತಾ 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 ಇರೋ ಕಾಲಕ್ಕೆ ಸಡನ್ನಾಗಿ ಅಲ್ಲಿ ಕೂತವರೆಲ್ಲ ಎದ್ದು ನಿಂತು ಬಿಟ್ರು. ಸಡನ್ನಾಗಿ ಎದ್ದು ನಿಂತರು. ಅಲ್ಲಿ ನೋಡ್ತಾರೆ, 16 ವರ್ಷದ ಚಿಕ್ಕ ಹುಡುಗ, ಮೈ ಮೇಲೆ ಒಂದು ನೂಲು ಬಟ್ಟೆ ಇಲ್ಲ, ಬರ್ತಾ ಇದ್ದಾನೆ. ಗುಂಗುರು ಕೂದಲು, ನೀಲಿ ಮೈ ಬಣ್ಣ. ಹುಡುಗ ಇದ್ದರೆ ಹಾಗಿರಬೇಕು ಅನ್ನುವಂತೆ ಬರ್ತಾನೆ. ಯಾರವನು? ತತ್ರಾಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗಾಮಟಮಾನೋ ನಪೇಕ್ಷ ಅಲಕ್ಷ್ಯಲಿಂಗ ನಿಜಲಾಭತುಷ್ಟ ವೃತಶ್ಚ ಬಾಲೈ ಅವಧೂತವೇಷ. ತತ್ರಾಭವದ್ ಭಗವಾನ್ ವ್ಯಾಸಪುತ್ರ. ರುದ್ರದೇವರು ಭಗವಂತನನ್ನು ಕುರಿತಾಗಿ ತಪಸ್ಸು ಮಾಡಿದ್ರು. ನನಗೆ ನೀನು ಕೊಟ್ಟಿರೋ ಆದೇಶ ಏನು ಅಂತಂದರೆ, ನಿನ್ನನ್ನೇ ದೊಡ್ಡದಾಗಿ ಲೋಕಕ್ಕೆಲ್ಲ ಪ್ರಚಾರ ಮಾಡುವಂತ. ನನಗೆ ಒಂದು ರೂಪದಿಂದ ನಿನ್ನ ಸರ್ವೋತ್ತಮತ್ವವನ್ನು ಪಾಠ ಮಾಡಬೇಕು ಅಂತ ಆಸೆ ಇದೆ. ಒಂದು ಅವಕಾಶ ಕೊಡು, ನಿನ್ನ ಮಗನ ಹುಟ್ಟಬೇಕು ಅಂತ ಕೇಳಿದ್ದಕ್ಕೆ ಘೃತಾಚಿ ಎನ್ನುವ ಅಪ್ಸರೆ ಗಿಳಿಯ ರೂಪದಿಂದ ಬಂದದ್ದನ್ನು ನಿಮಿತ್ತ ಮಾಡಿಕೊಂಡು ವ್ಯಾಸ ರುದ್ರದೇವರನ್ನು ಶುಕರೂಪದಿಂದ ಹುಟ್ಟಿಸಿದ್ದ. ಆ ಶುಕಾಚಾರ್ಯರ ಒಳಗೆ ಪ್ರವೇಶ ಮಾಡಿದ್ದವರೇ ಮುಖ್ಯ ಪ್ರಾಣದೇವರು. ಶುಕಂ ತಮಾಶು ಪ್ರವಿವೇಶ ವಾಯು ಅಂತ ವಾಯುದೇವರ ಪ್ರವೇಶ. ಅದಕ್ಕೆ ಭಾಗವತ ಪಾಠ ಅವರಿಂದ. ಶುಕಾಚಾರ್ಯರು ಬಂದರು. ಬಂದವರಿಗೆ ಅರ್ಘ್ಯಪಾದ್ಯಾಚಮನಗಳನ್ನೆಲ್ಲ ಕೊಟ್ಟಾಯಿತು. ಉನ್ನತವಾದ ಆಸನದಲ್ಲಿ ಅವರನ್ನು ಕೂಡಿಸಿದ್ರು. ಶುಕರ ಬಗ್ಗೆ ಪರೀಕ್ಷಿತ ಕೇಳಿದ್ದ ಅಷ್ಟೇ. ಇಂಥವರು ಬ್ರಿದಾರಂತೆ, ಬರ್ತಾರೆ, ಹೆಚ್ಚೊತ್ತಿರಲ್ಲ, ಬೇಗ ಹೋಗಿಬಿಡ್ತಾರೆ, ಕೇಳಿದ್ದ. ಅವರು ಬಂದದ್ದನ್ನು ನೋಡಿ ಎಷ್ಟೊತ್ತಿರ್ತಾರೋ ಗೊತ್ತಿಲ್ಲ, ಇರೋಷ್ಟರ ಒಳಗೆ ಅವರಿಂದ ಭಗವಂತನ ಮಹಿಮೆಯನ್ನು ಕೇಳಿಬಿಡಬೇಕು ಅಂತ ಒಂದೇ ಉಸಿರಲ್ಲಿ ಮಾತಾಡಿಬಿಡ್ತಾನೆ. ನಮಸ್ಕಾರ ಮಾಡಿ, ಯಚ್ಛ್ರೋತವ್ಯಂ ಯಥೋಜಪ್ಯಂ ಯತ್ಕರ್ತವ್ಯಂ ನೃಭಿಸ್ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಸ್ವಾಮಿ, ನನಗಿನ್ನು ಒಂದೇ ವಾರ ಆಯುಸ್ಸಿರೋದು. ಆ ಆಯುಷ್ಯದಲ್ಲಿ ಏನು ಕೇಳಬೇಕು, ಏನು ಹೇಳಬೇಕು, ಏನು ದಾನ ಮಾಡಬೇಕು, ಏನೆಲ್ಲ ಮಾಡಬೇಕು ಹೇಳಿ ಅಲ್ವಾ. ಒಂದೇ ಉಸಿರಲ್ಲಿ ಮಾತಾಡಿಬಿಟ್ರೆ ಕೊನೆ ಏನು ಬರುತ್ತೆ? ಕಾಮ ಇಲ್ಲ, ಏನಿಲ್ಲ. ಒಂದೇ ಉಸಿರಲ್ಲಿ ಮಾತಾಡಿದ್ರೆ ಫುಲ್ ಸ್ಟಾಪ್ ಬರುತ್ತೆ. ಪರೀಕ್ಷಿತ ಮಹಾರಾಜನ ಒಂದೇ ಉಸಿರಿನ ಮಾತು ನಿಂತಲ್ಲಿಗೆ ಮೊದಲನೇ ಸ್ಕಂದ ಭಾಗವತ ಮುಗೀತು. ಶುಕಾಚಾರ್ಯ ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಮಾಡಿದ್ಯಪ್ಪ ನೀನು. ವರೀಯಾನೇಶತೆ ಪ್ರಶ್ನ, ಒಳ್ಳೆ ಪ್ರಶ್ನೆ ಮಾಡಿದೆ. ಯಾವುದು ಕೇಳಬೇಕು ಅಂತ ಹೇಳಿದೆ ಅಲ್ವಾ.
ಸಾವಿರಾರಿದೆ ಕೇಳಲಿಕ್ಕೆ, ಸಾವಿರಾರು ಇದೆ ಕೇಳಲಿಕ್ಕೆ. ಜನಗಳಿಗೇನಿಲ್ಲ? ಸಮಯ ಇಲ್ಲ. ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಪಾಠ ಮಾಡುವಾಗ ಹೇಳ್ತಾ ಇದ್ದರು, ಜನಗಳಿಗೆ ಸಮಯ ಇಲ್ಲ ಅಂತ ಹೇಳಲಿಕ್ಕೂ ಸಮಯ ಇಲ್ಲ ಅಂತ. ನಾನು ತುಂಬ ಬ್ಯುಸಿಯಾಗಿದ್ದೀನಿ, ನಂಗೆ ಟೈಮ್ ಇಲ್ಲ ಅಂತ ಹೇಳಲಿಕ್ಕೂ ಟೈಮ್ ಇಲ್ಲ ನಮಗೆ, ಅಷ್ಟು ಬ್ಯುಸಿ ನಾವು. ಏನು ಬ್ಯುಸಿನೋ ಏನು ಮಾಡ್ತಿರ್ತೀವೋ ಗೊತ್ತಿಲ್ಲ. ಜನಗಳಿಗೆ ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ. ಬೇರೆದಕ್ಕೆಲ್ಲ ಟೈಮ್ ಇರುತ್ತೆ, ದೇವರ ಕಥೆ ಕೇಳಲಿಕ್ಕೆ ಮಾತ್ರ ಟೈಮ್ ಇಲ್ಲ. ದೇವಸ್ಥಾನಕ್ಕೆ ಬಂದರೆ ಬೇಗ 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 ಟೈಮ್ ನೋಡ್ತಾ ಇರ್ತೀವಿ ವಾಚ್. ವಾಕಿಂಗಿಗೆ ಹೋದರೆ ಮೊಬೈಲ್ ತೊಗೊಂಡು ಹೋಗಲ್ಲ, ವಾಚ್ ತೊಗೊಂಡು ಹೋಗಲ್ಲ, ಎಲ್ಲರೂ ಶಾಪಿಂಗಿಗೆ ಅಲ್ಲಿ ಇಲ್ಲಿ. ನಮಗೆ ಮನಸ್ಸಿಗೆ ಇಷ್ಟ ಬಂದ ಕಡೆ ಹೋದರೆ ಎಷ್ಟು ಸಮಯ ಆಗಲಿ ಸುಮ್ಮನೆ ಇರ್ತೇವೆ. ದೇವಸ್ಥಾನ, ಮಠ, ಗುಡಿಗಳು, ಪ್ರವಚನ, ಸತ್ಸಂಗ ಅಂತ ಬಂದರೆ ನೋಡ್ತಾ ಇರೋದು, ಟೈಮ್ ಆಯಿತು, ಟೈಮ್ ಆಯಿತು, ಟೈಮ್ ಆಯಿತು. ಜನಗಳ ದೊಡ್ಡ ಏನದು ದೌರ್ಭಾಗ್ಯ ಅಂದರೆ ಸಮಯ ಇಲ್ಲ ಅಂತ ಅನ್ನೋಳು. ಸಮಯ ಇಲ್ಲ ಅನ್ನೋದಲ್ಲ, ಸಮಯ ಇಲ್ಲ ಅಂತ ಅಂದುಕೊಳ್ಳೋದು. ಸಮಯ ಇದೆ, ಮಾಡ್ಕೊಂಡಿಲ್ಲ ಅಷ್ಟೆ. ಜನಗಳಿಗೆ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಕೆಲಸ ಅಪ್ಪ. ಆ ಕೆಲಸ ಮಾಡ್ತಾ 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 ಬೇರೆಯವರ ನೀಡ್ಸನ್ನು ಫುಲ್ಫಿಲ್ ಮಾಡ್ತಾ ಮಾಡ್ತಾ ನನ್ನದನ್ನು ಖಾಲಿ ಮಾಡ್ಕೊಂಡ್ಬಿಡ್ತಾನೆ ಅವನು ಅಲ್ವಾ. ಜವಾಬ್ದಾರಿ ಅದು ಮಾಡಬೇಕು, ಇದು ಮಾಡಬೇಕು, ಸಂಸಾರ ಮೈಂಟೈನ್ ಮಾಡಬೇಕು, ಎಲ್ಲರನ್ನು ನೋಡ್ಕೊಳ್ಬೇಕು, ಕರ್ತವ್ಯ ಕರ್ಮಗಳಿದೆ ಅಂತ ಮಾಡ್ತಾ ಮಾಡ್ತಾ ಇವನಿಗೆ ಮರಣ ಹತ್ತಿರ ಬಂದದ್ದೇ ಗೊತ್ತಾಗೋದಿಲ್ಲ. ಹಿಂದೆ ತಿರುಗಿ ನೋಡಿದಾಗ, ಸಿಂಹಾವಲೋಕನ ನ್ಯಾಯ ಅಂತ ನೋಡಿದಾಗ, ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 8 ಗಂಟೆಗೆ ಮನೆಗೆ ಬಂದೆ, ಊಟ ಮಾಡಿದೆ, ಸುಸ್ತಾಗಿತ್ತು, ಮಲಗಿದೆ. ವೀಕೆಂಡ್ಸ್ ಬಂತು ಅಂದರೆ ರಿಕ್ರಿಯೇಷನ್ ಮಾಡ್ಕೊಳ್ಬೇಕು ಅಂತ ಊರೆಲ್ಲ ತಿರುಗಿದೆ. ಸಾಧನೆ ಏನು ಮಾಡಿಕೊಂಡೆ ಅಂದರೆ ಝೀರೋ. ರವಿನಂದನ ಕೇಳಿದರು ಉತ್ತರ ಕೊಡೆ, ವಿವರ ಸರಕು ಒಂದಾದರಿಲ್ಲ. ಯಮಧರ್ಮರಾಜ, ನೀ ಏನು ಮಾಡಿದ್ಯಪ್ಪ? 70 ವರ್ಷ ಬದುಕಿದ್ದಿ, 80 ವರ್ಷ ಇದ್ದಿ, ಏನು ಮಾಡಿದೆ? ಸ್ವಲ್ಪ ಲಿಸ್ಟ್ ಕೊಡು ಅಂತಂದರೆ, ಊಟಿಗೆ ಹೋಗಿದ್ದೆ, ಅಲ್ಲಿ ಊಟ ಮಾಡಿದೆ, ಇಲ್ಲಿ ತಿಂದೆ, ಆ ಊರಿಗೆ ಹೋಗಿದೆ, ಈ ಊರಿಗೆ ಹೋಗಿದ್ದೆ. ಸರಿಯಪ್ಪ, ಕಣ್ಣು ಕೊಟ್ಟಿದ್ದೆ, ಏನು ಮಾಡಿದೆ? ಒಳ್ಳೆ ಮೌಂಟೇನ್ಸ್ ನೋಡಿದೆ. ಕಿವಿ ಕೊಟ್ಟಿದ್ದೆ, ಏನು ಮಾಡಿದೆ? ಒಳ್ಳೊಳ್ಳೆ ಸಂಗೀತಗಳನ್ನು ಕೇಳಿದೆ ಅಲ್ವಾ. ನಾಲಿಗೆ ಕೊಟ್ಟಿದ್ದೆ, ಏನು ಮಾಡಿದೆ? ಆ ಊರಲ್ಲಿ ಆ ರುಚಿ, ಈ ಊರಲ್ಲಿ ಈ ರುಚಿ, ಇಂಥ ಊರಲ್ಲಿ ಇಂಥ ರುಚಿ ಅಲ್ವಾ. ಏನು ನಾಲಿಗೆಯಿಂದ ನಾಮಸ್ಮರಣೆ ಮಾಡಿದ್ಯಾ? ಕಿವಿಯಲ್ಲಿ ನನ್ನ ಮಹಿಮೆ ಕೇಳಿದ್ಯಾ? ಕಣ್ಣಿಂದ ನನ್ನ ರೂಪಗಳನ್ನು ನೋಡಿದ್ಯಾ? ಕಿವಿಯಿಂದ ಮುಟ್ಟಿದ್ಯಾ? ಕೈಯಿಂದ ಪೂಜೆ ಮಾಡಿದ್ಯಾ? ಕಾಲಿಂದ ಯಾತ್ರೆ ಮಾಡಿದ್ಯಾ ಅಂತ ಕೇಳಿದ್ರೆ ಯಮ ಉತ್ತರ ಇಲ್ಲ. ಬದುಕಿದ್ದು, ಬದುಕಿದ್ದಕ್ಕೆ ತಿಂದಿದ್ದು, ತಿಂದದ್ದಕ್ಕೆ ಮತ್ತೂ ಬದುಕಿದ್ದು, ತಿಂದು 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 ಜೀರ್ಣವಾಗದೆ ಒಂದು ಹಂತಕ್ಕೆ ರೋಗ ಬಂದು ಹೋದದ್ದು. ಈ ಥರ ಮತ್ತೆ 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 ಅದೊಂದು ಸರ್ಕಲ್. ಅದು 3ನೇ ಸ್ಕಂದ ನಾವು ಕೇಳ್ತೀವಿ ನಾಳೆ ಅದನ್ನು. ಹೇಗೆ ಹುಟ್ಟುತ್ತಾನೆ, ಹೇಗೆ ಬದುಕ್ತಾನೆ, ಹೇಗೆ ಸಾಯ್ತಾನೆ ಅನ್ನೋ ಪ್ರತಿಯೊಂದು ವಿಷಯವನ್ನೂ ಕೊಡ್ತಾರೆ. ಹಾಗಿರಬೇಕಾದ್ರೆ ಮರಣ ಬಂದದ್ದು ಗೊತ್ತೇ ಆಗಲ್ಲ. ನಿನ್ನೆ ಇನ್ನೂ 18ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಂಡಾಗಿದೆ, ಆಗಲೇ 70 ವರ್ಷ ಶಾಂತಿಗೆ ಬಂದ್ಬಿಡ್ತು ನನಗೆ ಅಂತ ಅಂದ್ಕೊಳ್ತಾನೆ. ಹಿಂದೆ ತಿರುಗಿ ನೋಡಿದಾಗ ಏನಿಲ್ಲ. ಪರೀಕ್ಷಿತ, ಎಲ್ಲರಿಗೂ ನಾವು ಯಾವಾಗ ಹೋಗ್ತೀವಿ ಅಂತ ಗೊತ್ತಿರಲ್ಲ, ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ದೇವರು ನಿನಗೆ ಮಾಡಿದ ಪರಮಾನುಗ್ರಹ ಏನು ಗೊತ್ತಾ? ಯಾವಾಗ ಸಾಹಿತ್ಯ ಅಂತ ನಿಂಗೆ ಗೊತ್ತು. ತವಾಪ್ಯೇತರ್ಹಿ ರಾಜೇಂದ್ರ ಸಪ್ತಾಹಂ ಜೀವಿತಾವಧಿ. ನಿನಗೆ 7 ದಿನ, 6 ದಿನ ಇಲ್ಲ, 6:45 ಇಲ್ಲ, 7:15 ಇಲ್ಲ, ಕರೆಕ್ಟಾಗಿ 7 ದಿನ. ಉಪಕಲ್ಪಯ ತತ್ಸರ್ವಂ. ಸಾಯುವ ಒಂದು ಕ್ಷಣದವರೆಗೂ ಇರುವಂತಹ ಎಲ್ಲ ಟೈಮ್, ಸಮಯ ಏನಿದೆ, ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಉಪಯೋಗ ಮಾಡ್ಕೋ. ಅಲ್ಲಿ 7 ದಿನದಲ್ಲಿ ಏನು ಸಾಧನೆ ಮಾಡ್ಕೊಳ್ಳಿಕ್ಕಾಗತ್ತೆ ಅಲ್ವಾ? 7 ದಿನದಲ್ಲಿ ಏನು ಸಾಧನೆ ಮಾಡಬೇಕು, ಟೈಮ್ ಟೇಬಲ್ ಹಾಕೋ ಅಷ್ಟೊತ್ತು 7 ದಿನ ಆಗೋಗಿರುತ್ತೆ. ನಾವೆಲ್ಲ ಹಾಗೆ ತಾನೆ, ನಾಳೆ 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 ಅಂತ ಹೇಳಿ 1 ವರ್ಷ ಆಗಿದ್ದು ಗೊತ್ತೇ ಆಗಲ್ಲ ಅಲ್ವಾ? ನಾನೇ ಗುರುಗಳ ಪರ್ಯಾಯ ತಿಂಗಳಿಗೆ 5 ದಿವಸ ಆದರೂ ಬರಬೇಕು, ಚಿಂತನೆ ಮಾಡಬೇಕು. ಹೋದ ಪರ್ಯಾಯದಲ್ಲಿ ವಿದ್ಯಾರ್ಥಿಯ ಇಲ್ಲೇ 24 ಗಂಟೆ ಓಡಾಡ್ಕೊಂಡಿದ್ದೆ, ಅವಕಾಶ ಇಲ್ಲ. ಈಗ ಪರ್ಯಾಯ ತಿಂಗಳ 5 ದಿನ ಆದರೂ ಬಂದು ಮುಂದಿನ ತಿಂಗಳು ಅಂತ 1 ವರ್ಷ ಆಗೋಯ್ತು. ಹಾಗೆ ಇನ್ನೊಂದು ವರ್ಷ ಇದೆ ಅಷ್ಟೇ ಪರ್ಯಾಯ ಅಲ್ವಾ? 2 ಸಲ ಬಂದೇನೋ
ಮ್ಯಾಕ್ಸಿಮಮ್ 3 ಸಲ ಬಂದೆ ಈ ವರ್ಷದಲ್ಲಿ. ಆದ್ದರಿಂದ ನಾಳೆ 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 ಅಂತ ಅಂದುಕೊಂಡ್ರೆ ಟೈಮ್ ಹೋಗಿದ್ದು ಗೊತ್ತೇ ಆಗಲ್ಲ. ಎಷ್ಟು ಬೇಗ ಹೋಯ್ತ್ರಿ ಟೈಮು ಅಂದ್ಕೊಳ್ತೇನೆ. ಆದ್ದರಿಂದ ಸಾಧನೆ ಮಾಡಿಕೊಳ್ಳೋರಿಗೆ 1 ವಾರ ಸಾಕು. ನಾಳೆ ಅಂತನ್ನುವವರಿಗೆ 1 ಕೋಟಿ ಜನ್ಮ ಕೊಟ್ಟರು ಸಾಕಾಗಲ್ಲ. ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದಪ್ಪ. ದೇವತೆಗಳಿಗೆ ದೈತ್ಯರಿಗೆ ಗಲಾಟೆ ಬಂದಾಗ ಯುದ್ಧಕ್ಕೆ ಸಹಾಯ ಮಾಡಲಿಕ್ಕೆ ಹೋದ. ಅಲ್ಲಿ ಹೋಗಿದ್ದಕ್ಕೆ ದೇವತೆಗಳ ಗೆದ್ದರು. ಹೆಲ್ಪ್ ಮಾಡಿದಂತಹ ಖಟ್ವಾಂಗನಿಗೆ ನಿನಗೇನು ಬೇಕು ಅಂತ ಕೇಳಿದ್ದಕ್ಕೆ ಅವನು ಕೇಳಿದ, ನಂಗೆ ಆಯಸ್ಸೆಷ್ಟು ಅಂತ ಕೇಳಿಬಿಟ್ಟು. ಯಾರೂ ಕೇಳಲ್ಲ, ಯಾರ್ಯಾರೂ ಕೇಳಲ್ಲ. ದೇವತೆಗಳಂದರು, ನಿನ್ನ ಆಯಸ್ಸು 1 ಮುಹೂರ್ತ ಅಂದರು. ತುಂಬ ಸಂತೋಷ ಅಂತ ನೇರ ಭೂಮಿಗೆ ಬಂದ, ಎಲ್ಲವನ್ನ ತ್ಯಾಗ ಮಾಡಿದ, ನಾಮಸ್ಮರಣೆ ಮಾಡಿದ, ಮೋಕ್ಷಕ್ಕೆ ಹೋಗ್ಬಿಟ್ಟ. ಸಾಧನೆ ಮಾಡಿಕೊಳ್ಳೋರಿಗೆ 1 ಕ್ಷಣ ಸಾಕು. ಸೋಂಬೇರಿಗಳಿಗೆ ಯುಗ ಕೊಟ್ಟರು. ರಾಜ, ನಿನಗೆ 7 ದಿನಗಳ ಸಮಯ ಇದೆ, ಅದನ್ನು ಹೇಳ್ತೀನಿ. ಸಾಯ್ಲಿಕ್ಕೆ ಹೊರಟಂತಹ ವ್ಯಕ್ತಿ ಏನು ಮಾಡಬೇಕು ಅಂತ ಕೇಳಿದೆ ಅಲ್ವಾ, ಅದನ್ನು ಹೇಳ್ತೀನಿ ಅಂತ ಹೇಳಿ ಜ್ಞಾನಿಗಳು ಮಾಡುವಂತಹ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹರಣ, ಧಾರಣ ಅದೆಲ್ಲವನ್ನು ನಿರೂಪಣೆ ಮಾಡ್ತಾರೆ. ಮೊದಲು ಆ ಯೋಗಿ ಎಲ್ಲವನ್ನ ಬಿಟ್ಟು ಯಾರೂ ಇಲ್ಲದೆ ಇರತಕ್ಕಂಥ ಸ್ಥಳಕ್ಕೆ ಹೋಗಬೇಕಂತೆ. ಏಕಾಂತ ಸ್ಥಳಕ್ಕೆ ಹೋಗಬೇಕಂತೆ. ಏಕಾಂತ ಸ್ಥಳಕ್ಕೆ ಹೋಗಿ ಇಂದ್ರಿಯಗಳನ್ನು ಸೆಲ್ಫ್ ಕಂಟ್ರೋಲ್ಡ್ ಆಗಿರಬೇಕು. ಶಬ್ದಗಳಿಗೆ, ರೂಪಗಳಿಗೆ ಇಂದ್ರಿಯಗಳನ್ನು ಬಿಡಬಾರದು. ಸೆಲ್ಫ್ ಕಂಟ್ರೋಲ್ಡ್ ಮನಸ್ಸನ್ನು ಗೆದ್ದು ಒಂದು ಕಡೆ ಸರಿಯಾಗಿ ಕೂತ್ಕೊಳ್ಬೇಕು. ಅರ್ಧ ಗಂಟೆ ಹೀಗೆ, ಅರ್ಧ ಗಂಟೆ ಹಾಗೆ, ಇನ್ನರ್ಧ ಗಂಟೆ ಹೀಗೆ ಅಲ್ಲ, ಸರಿಯಾಗಿ ಕೂಡಬೇಕು. ಅದನ್ನು ಆಸನ ಜಯ ಅಂತ ಕರೀತಾರೆ. ಆಮೇಲೆ ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹರಣ, ಆಮೇಲೆ ಧಾರಣ. ಧಾರಣ ಅಂತ ಮಾಡುವಾಗ ದೇವರ ಒಂದೊಂದು ಅಂಗಗಳನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಬೇಕು. ಗಟ್ಟಿ ಮಾಡ್ಕೊಳ್ಳೋದು ಹೆಂಗೆ ಅಂತಂದರೆ, ದೇವರು ಕಣ್ಣು ಹಾಗಿದೆ, ಕಿವಿ ಹೀಗಿದೆ, ತಲೆ ಹೀಗಿದೆ, ಕಾಲು ಹಾಗಿದೆ ಅಂತಂದರೆ ನಮ್ಮ ತಲೆಗೆ ಬರೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಹೊರಗೆ ಕಾಣುವ ಪ್ರಪಂಚ ಇದೆಯಲ್ಲ ಅದು ದೇವರ ರೂಪ ಅಂತ ಪರಿಕಲ್ಪನೆ ಮಾಡ್ಕೋ. ಅದರಲ್ಲಿ 1 ಲೋಕ ಕಾಲು, ಇನ್ನೊಂದು ಲೋಕ ಸೊಂಟ, ಇನ್ನೊಂದು ಲೋಕ ಎದೆ, ಮತ್ತೊಂದು ಲೋಕ ತಲೆ, ಚಿಂತನೆ ಮಾಡ್ಕೊ, ಮುಗೀತು. ಹಾಗೆ ಪರಿಕಲ್ಪನೆ ನಿಂಗೆ ಸಿದ್ಧಿ ಆಯಿತು ಅಂದರೆ ಒಳಗೆ ಅನುಸಂಧಾನ ಮಾಡಲಿಕ್ಕಾಗತ್ತೆ ಅಂತ ಹೇಳಿ 14 ಲೋಕಗಳು, ಸತ್ಯಲೋಕದಿಂದ ಪಾತಾಳದ ತನಕ ದೇವರ ಪಾದ ತಳ. ಇದು ಪಾದ ತಳ ಇದು. ಅದು ಯಾವುದು ಅಂದರೆ ಪಾತಾಳ. ಪಾತಾಳಮೇ ತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿಪ್ರಪದೇ ರಸಾತಳಂ ಅಂತ ಹೇಳಿ ಒಂದೊಂದೇ ಲೋಕಗಳು ದೇವರ ಒಂದೊಂದು ಅವಯವ ಅಂತ ಚಿಂತನೆ ಮಾಡಿ, ದೇವರ ತಲೆ ಸತ್ಯಲೋಕ. ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣ. ಈ ಚಿಂತನೆ ಮಾಡು. ಅದನ್ನು ರೂಪ ಚಿಂತನೆ ಮಾಡಿ 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 ಅದನ್ನು ಒಳಗೆಳ್ಕೋ. ಸೂಕ್ಷ್ಮ ಕೇಳಿ ಅದನ್ನು. ಆ ಸೂಕ್ಷ್ಮದಲ್ಲೇ ಭಗವಂತನಿಗೆ ಸುಂದರವಾದ ಮುಖ, ಅದರಲ್ಲಿ ಗುಂಗುರು ಕೂದಲುಗಳು, ಅಗಲವಾದ ಕಣ್ಣುಗಳು, ಒಳ್ಳೆ ನಾಸಿಕ, ಅರೆಬಿರಿದ ತುಟಿ, ಸುಂದರವಾದ ಹಲ್ಲುಗಳು, ಕಂಬು ಕಂಠ, ವಿಸ್ತಾರವಾದ ಎದೆ, 4 ಕೈ, ಚಕ್ರಾಶಂಖ ಗದಾಪದ್ಮ, ಅದರಲ್ಲಿ ಶ್ರೀವತ್ಸಲಾಂಚನ, ವಿಸ್ತಾರವಾದಂತಹ ವನಮಾಲೆ, ಬ್ರಹ್ಮದೇವರಿಂದ ಕೂಡಿದಂತಹ ಕೌಸ್ತುಭಮಣಿ, ನೋಡಲಿಕ್ಕೆ ತುಂಬ ಸುಂದರನಾಗಿದ್ದಾನೆ, ನಗತಾ ಇದ್ದಾನೆ, ನನ್ನನ್ನೇ ನೋಡ್ತಾ ಇದ್ದಾನೆ. ಸಿಟ್ಟು ಮಾಡಿಕೊಂಡಿದ್ದಾನೆ, ಹೊಡಿಲಿಕ್ಕೆ ಬರ್ತಾನೆ, ನಿದ್ದೆ ಮಾಡ್ತಾ ಇದ್ದಾನೆ, ಬೇಡ, ಯೋಗ ನಿದ್ರೆಯಲ್ಲಿದ್ದಾನೆ, ನನ್ನನ್ನು ನೋಡ್ತಾ ಇದ್ದಾನೆ, ಕೂತಿದ್ದಾನೆ, ತನ್ನ ಅಮೃತ ಸುರಿಸುವ ಕಣ್ಣೋಟದಿಂದ ನನ್ನ ಮೈಯನ್ನೆಲ್ಲ ಒದ್ದೆ ಮಾಡಿಬಿಟ್ಟಿದ್ದಾನೆ. ಹೀಗೆಲ್ಲ ಚಿಂತನೆ ಮಾಡ್ಕೋ. ಅದು ಧಾರಣ. ಆ ಧಾರಣ ಅಂತನ್ನೋದು 1 ಸಲ ಸಿದ್ಧಿ ಆಗಿಬಿಡ್ತು ಅಂತಂದರೆ ಅದು ಧ್ಯಾನವಾಗಿ ಕನ್ವರ್ಟ್ ಆಗುತ್ತೆ. ಮೀನು ಸಿಗಬೇಕು ಗಾಳಕ್ಕೆ ಅಂತಂದರೆ ಸುಮ್ಮನೆ ಬಲೆ ಹಾಕಿದ್ರೆ ಮೀನು ಸಿಗಲ್ಲ. ಆ ಬಲೆಯಲ್ಲಿ ತುದಿಯಲ್ಲಿ ಯಾವುದಾದ್ರೂ ಒಂದು ಆಹಾರ ಇಟ್ಟಿರಬೇಕಲ್ಲಿ. ಆ ಆಹಾರದ ಆಸೆಗೆ ಏನು ಮಾಡುತ್ತೆ ಮೀನು, ಲಪಕ್ ಅಂತ ಕಚ್ಕೊಳ್ಳುತ್ತೆ. ಅದು ಕಚ್ಕೊಂಡ ಭಾರ ಗೊತ್ತಾಯಿತು, ಎಳ್ಕೊಂಡ್ವಿ, ಮೀನು ಸಿಕ್ತು. ಅದನ್ನೇ ಚಿತ್ತ ಬಡಿಶ ಅಂತ ಕರೀತಾರೆ ಭಾಗವತದಲ್ಲಿ. ಚಿತ್ತ ಮನಸ್ಸು, ಮನಸ್ಸು ಎನ್ನುವ ಬಲೆ, ಆ ಬಲೆಯಲ್ಲಿ ಭಗವಂತನ ಗುಣವೆನ್ನುವ ಆಹಾರ, ಅದನ್ನು ಸಿಕ್ಕಿಸಿ ಹೃದಯ ಕಮಲವೆಂಬ ನೀರಿಗೆ ಹಾಕಿಬಿಟ್ರೆ ನಮ್ಮ ಚಿಂತನೆಗೆ ಅನುಗುಣವಾಗಿ ಭಗವದ್ರೂಪ ಎನ್ನುವಂಥ ಮೀನು ಸಿಕ್ಕಾಕೊಂಡ್ಬಿಡುತ್ತೆ. ಸಿಕ್ಕಾಕೊಂಡ್ರೆ ಧ್ಯಾನ ಸಿದ್ಧಿ ಆಯಿತು. ಪ್ರಯತ್ನಪಟ್ಟು ಮಾಡಿದರೆ ಧ್ಯಾನ, ಸುಮ್ಮನೆ ಕೂತು ಕಣ್ಣು ಮುಚ್ತಾ ಇದ್ದ ಹಾಗೆ ಭಗವಂತ ಮನಸ್ಸಿಗೆ ಬಂದ ಅಂದರೆ ಅದೇನು ಕರೀತಾರೆ, ಅದನ್ನು
ಸಮಾಧಿ. ಸಮಾಧಿ ಸ್ಥಿತಿಗೆ ಹೋಗಿಬಿಟ್ಟ ಜೀವ ಅಂತಂದರೆ ನಾನು ಯಾರು ಅಂತ ಗೊತ್ತಾಗುತ್ತೆ. ನಾನು ಯಾರು, ನನ್ನ ಸ್ವರೂಪ ಏನು, ಅದನ್ನು ಆತ್ಮಾಪರೋಕ್ಷ ಅಂತ ಕರೀತಾರೆ. ನನ್ನ ಸ್ವರೂಪ ಏನು ಅಂತ ಗೊತ್ತಾದ ಮೇಲೆ ಭಗವಂತ ಅವನ ಸ್ವರೂಪ ತೋರಿಸ್ಕೊಡ್ತಾನೆ. ಅವನ ಸ್ವರೂಪ ಪೂರ್ಣವಾಗಿ ನೋಡಲಿಕ್ಕಾಗೋದಿಲ್ಲ. ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ಮಾತ್ರ ಕಾಣೋದು. ಸ್ವಗುಣಾಚ್ಛಾದಿಕ ಅಂತ ಒಂದು ಪರದೆ, ನಾನು ಯಾರು ಅಂತ ಮುಚ್ಚಿಟ್ಟಿರೋದು, ಅದನ್ನು ಸುಟ್ಟು ಬಿಡ್ತಾನೆ ದೇವರು. ಆವಾಗ ನನ್ನ ಸ್ವರೂಪ ಯೋಗ್ಯತೆ ಏನು ಅಂತ ಗೊತ್ತಾಯಿತು. ಈಗ ಸ್ವಗುಣಾಚ್ಛಾದಿಕ ಅನ್ನೋ ಪರದೆ ಸ್ವಲ್ಪ ಸರಿಸ್ತಾನೆ. ಎಷ್ಟು ನೋಡ್ಬೋದೋ ಭಗವಂತನನ್ನು ಅಷ್ಟು ಕಾಣುತ್ತೆ. ಬಿಂಬ ದರ್ಶನ ಆಯಿತು. ಬಿಂಬ ದರ್ಶನ ಆಗ್ತಾ ಇದ್ದ ಹಾಗೆ ಆ ಜ್ಞಾನಿಯನ್ನು ಏನು ಕರೀತಾರೆ? ಅಪರೋಕ್ಷ ಜ್ಞಾನಿ ಅಂತಂದರು. ದೇವರ ದರ್ಶನ ಆಗ್ತಾ ಇದ್ದರೆ ಒಳಗಡೆ ಸಂಚಿತ ಕರ್ಮ, ಆಗಾಮಿ ಕರ್ಮ ಹೋಯಿತು, ಪ್ರಾರಬ್ಧ ಮಾತ್ರ ಉಳಿಯಿತು. ಪ್ರಾರಬ್ಧವನ್ನು ಉಳಿಸ್ಕೊಂಡು ಆ ಜನ್ಮಗಳಲ್ಲಿ ಬಂದು ಕೊನೆಯ ಜನ್ಮದಲ್ಲಿ ಯೋಗಸಿದ್ಧನಾಗಿ ಕೂತು ಷಟ್ಚಕ್ರಗಳಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಒಳಗಿದ್ದ ಜೀವನನ್ನು ನಿಧಾನವಾಗಿ ಒಂದೊಂದೇ ಚಕ್ರಗಳಲ್ಲಿ, ಒಂದೊಂದು ಚಕ್ರಕ್ಕೊಂದೊಂದು ಬಣ್ಣ, ಎಲ್ಲ ಫಾಸ್ಟ್ ಫಾರ್ವರ್ಡ್ ಭಾಗವತಗಳಿದೆಲ್ಲ. ಒಂದೊಂದು ಚಕ್ರದಲ್ಲಿ ಒಂದೊಂದು ಬಣ್ಣ, ಅದರಲ್ಲಿ ಒಂದೊಂದು ರೂಪದ ವಾಯುದೇವರು. ಆ ವಾಯುದೇವರು ಲಕ್ಷ್ಮೀ ಸಹಿತನಾದ ನಾರಾಯಣ. ಚಿಂತನೆ ಮಾಡ್ತಾ ಮಾಡ್ತಾ ವಿಸ್ತಾರವಾದ ಹೃದಯ ಕಮಲಕ್ಕೆ ಬಂದ. ಅಲ್ಲಿ ಸ್ವಾಮಿಯನ್ನು ನೋಡ್ದ. ಅಲ್ಲಿಂದ ಕಂಠಕ್ಕೆ, ಕಂಠದಿಂದ ಆಜ್ಞಾಕ್ಕೆ, ಇಲ್ಲಿ ಬಂದು ಕಣ್ಣು ಮುಚ್ಚಿ ನೋಡ್ತಾ ಭಗವಂತನನ್ನು ನೋಡ್ತಾ ಓಂ ಅಂತ ಹೇಳ್ತಾನೆ. ಹೇಳ್ತಾ ಇದ್ದ ಹಾಗೆ ಒಂದು ಫಟ್ ಅನ್ನುವ ಶಬ್ದ ಬಂತು. ಏನದು? ಬ್ರಹ್ಮರಂಧ್ರ ದ್ವಾರ, ಜೀವ ಹೊರ ಹೋಗ್ತಾನೆ. ವೈಶ್ವಾನರಂ ಯಾತಿ ವಿಹಾಯಸ, ಇದನ್ನು ಹೇಳ್ತಾರೆ. ಇದನ್ನು ಉತ್ಕ್ರಮಣ. ಜ್ಞಾನಿಯಾದವನು ಕಷ್ಟಪಟ್ಟು ಸಾಯೋದಲ್ಲ, ಇಷ್ಟಪಟ್ಟು ಹೋಗೋದು. ಸಾಕು, ನನಗಿನ್ನು ಸಾಕು ಅಂತ ಅದನ್ನು ದಾಟಿ ಅರ್ಚಿರಾದಿ ಮಾರ್ಗದಿಂದ ಒಂದೊಂದೇ ಲೋಕವನ್ನು ಕ್ರಮಿಸಿ ಪ್ರಳಯ ಕಾಲದಲ್ಲಿ ಭಗವಂತನ ಉದರಕ್ಕೆ ಸೇರಿ ಮತ್ತೆ ಪ್ರಳಯ ಕಾಲ ಮುಗಿದು ಭಗವಂತ ಸೃಷ್ಟಿ ಮಾಡೋ ಕಾಲಕ್ಕೆ ಹೊರಗೆ ಬಂದು ಲಿಂಗದೇಹವನ್ನು ವಿರಜೆಯಲ್ಲಿ ಬಿಟ್ಟು ತನ್ನ ಸ್ವರೂಪಕ್ಕೆ ಯೋಗ್ಯವಾದ ಮೋಕ್ಷವನ್ನು ಪಡೀತಾನೆ. ಇದನ್ನು ಹೇಳುವುದೇ ಭಾಗವತ. ಆ ಧ್ಯಾನವನ್ನು ಮಾಡಲಿಕ್ಕೆ ಬೇಕಾದ ಪ್ರಮೇಯವನ್ನು ಕೊಡುವುದೇ ಭಗವಂತನ ಕಥೆಗಳು. ದೊಡ್ಡವರು ದೇವರನ್ನು ಹೇಗೆ ಧ್ಯಾನ ಮಾಡಿ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದರು ಅನ್ನೋದನ್ನು ಪಾಠ ಮಾಡೋದೇ ಭಾಗವತ. ನೋಡಪ್ಪ, ಸಾಯಲಿಕ್ಕೆ ಹೊರಟಂತಹ ವ್ಯಕ್ತಿ ಏನು ಮಾಡಬೇಕು, ಏನು ಮಾಡ್ತಾನೆ ಎಂದೆಲ್ಲ ಇಷ್ಟು ಉತ್ತರ ಕೊಟ್ಟೆ ಅಂತ ಕೇಳಿದ್ದಕ್ಕೆ ಸ್ವಾಮಿ ತೃಪ್ತಿ ಇಲ್ಲ, ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾನೆ. ಆಗಲೇ ಶುಕಾಚಾರ್ಯರು ಈಗ ಮಂಗಳಾಚರಣೆಯನ್ನು ಮಾಡೋದು. ಇಲ್ಲಿ ತನಕ ಮಂಗಳಾಚರಣೆ ಇಲ್ಲ. ಈಗ ಮಂಗಳಾಚರಣೆಯನ್ನು ಮಾಡಿ ನಿಧಾನವಾಗಿ ಭಗವಂತನ ವಿಚಿತ್ರವಾದ ಸೃಷ್ಟಿಕರ್ತೃತ್ವ, ಅವತಾರದಲ್ಲಿ ಭಕ್ತರನ್ನು ಕಾಪಾಡಿದ್ದು ಅದೆಲ್ಲವನ್ನು ನಿರೂಪಣೆ ಮಾಡ್ತಾರೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಶ್ರೀಮದ್ ಭಾಗವತ ಚಿಂತನವನ್ನು ಗುರುವಂತರ್ಗತ ಪ್ರಾಣಸ್ಥ ಭೈಷ್ಮಿ ಸತ್ಯಾಸಮೇತ ಗೋಪಾಲಕೃಷ್ಣಾಭಿನ್ನ ಕ್ಷೇತ್ರ ಸ್ವಾಮಿ ಅನಂತಾಸರಣಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.